ಪ್ರಿಯ ವಿದ್ಯಾರ್ಥಿಗಳೇ, ಮತ್ತೊಮ್ಮೆ ಸಮಾಜ ವಿಜ್ಞಾನ ತರಗತಿಗೆ ತಮ್ಮ ಎಲ್ರಿಗೂ ಸ್ವಾಗತ. ಕಳೆದ ತರಗತಿಗಳಲ್ಲಿ ನಮ್ಮ ಸಂವಿಧಾನದ ಲಕ್ಷಣಗಳನ್ನು ಸವಿವರವಾಗಿ ತಿಳ್ಕೊಂಡಿದ್ವಿ. ಅದರಲ್ಲಿ ಬರುವಂತಹ ಹಲವಾರು ಅಂಶಗಳು ನಮಗೆ ಬಹಳ ಪ್ರಾಮುಖ್ಯತೆಯನ್ನು ಕೊಡುತ್ತೆ ಅನ್ನೋದನ್ನು ತಿಳ್ಕೊಂಡಿದ್ವಿ. ಸೊ ಇವತ್ತಿನ ತರಗತಿಯಲ್ಲಿ ಮಕ್ಕಳೇ, ಮೂಲಭೂತ ಹಕ್ಕುಗಳಿಗೆ ಪರ್ಯಾಯವಾಗಿ ನಾವೇನು ಮೂಲಭೂತ ಕರ್ತವ್ಯಗಳನ್ನು ಏನು ನಿರ್ವಹಿಸಬೇಕೋ ಅದರ ಬಗ್ಗೆ ತಿಳ್ಕೋಬೇಕು. ಜೊತೆಗೆ ಸರ್ಕಾರಗಳು ಪಾಲಿಸಬೇಕಾದಂತಹ ರಾಜ್ಯ ನಿರ್ದೇಶಕ ತತ್ವಗಳ ಬಗ್ಗೆ ತಿಳ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡೋಣ. ಆಗ್ಬೋದಾ? ಎಲ್ಲ ರೆಡಿ ಇದ್ದೀರಾ? ವೆರಿ ಗುಡ್. ಇವಾಗ ನೋಡ್ತಾ ಹೋಗೋಣ. ಮೂಲಭೂತ ಕರ್ತವ್ಯಗಳು ಅಂತ ಏನಿದೆ ಸಂವಿಧಾನದ 4ನೇ ಎ ಭಾಗದಲ್ಲಿ 51A ವಿಧಿಯ ಅಡಿಯಲ್ಲಿ ಬರುವಂತಹ ಈ ಮೂಲಭೂತ ಕರ್ತವ್ಯಗಳು ಒಂದೇ ನಾಣ್ಯದ 2 ಮುಖಗಳಿದ್ದಂಗೆ. ನಾಣ್ಯ ಅಂದರೆ ಅದಕ್ಕೊಂದು ರಾಜ, ಆ ಕಡೆ ರಾಣಿ ಅಂತ ಹೇಳ್ತೀವಲ್ವೇ, 2 ಮುಖ ಇದೆ. ಹಾಗೆ ಈ ಮೂಲಭೂತ ಹಕ್ಕುಗಳು ಮತ್ತು ಕರ್ತವ್ಯಗಳು ಅನ್ನುವಂಥದ್ದು ಒಂದೇ ನಾಣ್ಯದ 2 ಮುಖಗಳಿದ್ದ ಹಾಗೆ. ಇದನ್ನು ಬಿಟ್ಟು ಇದು ಇರೋಕ್ಕಾಗಲ್ಲ, ಅದನ್ನು ಬಿಟ್ಟು ಇದನ್ನು ಇರೋಕ್ಕಾಗಲ್ಲ ಅಂತ ಜೊತೆಗೆ ಇರ್ತಾವೆ. ಬರೀ ನಾವು ಹಕ್ಕುಗಳನ್ನು ಅನುಭವಿಸಿ ಕರ್ತವ್ಯವನ್ನು ಪಾಲಿಸಲಿಲ್ಲ ಅಂದರೆ ಅದಕ್ಕೆ ಅರ್ಥ ಬರಲ್ಲ ಮಕ್ಕಳೇ. ಸೊ ಹಾಗಾಗಿ ಸಂವಿಧಾನಾತ್ಮಕವಾಗಿ ನಮಗೆ ಸಿಕ್ಕಿರುವಂತಹ ಹಕ್ಕುಗಳನ್ನು ಅನುಭವಿಸಿ ನಾವು ಸಮಾಜದಲ್ಲಿ ನಮ್ಮ ಕರ್ತವ್ಯಗಳನ್ನು ನಿರ್ವಹಿಸಬೇಕು. ಅದು ಬಹಳ ಮುಖ್ಯವಾಗುತ್ತೆ ಮಕ್ಕಳೇ. ಸೊ ಹಾಗಾಗಿ ಮೂಲಭೂತ ಕರ್ತವ್ಯಗಳೇನಿದೆ, ಸಂವಿಧಾನಾತ್ಮಕವಾಗಿ ನಾವು ಪಾಲಿಸಬೇಕಾದಂತಹ ಮೂಲಭೂತ ಕರ್ತವ್ಯಗಳು ಅಷ್ಟೇ ಮುಖ್ಯ. ಸೊ ಹಾಗಾಗಿ ಅವುಗಳ ಬಗ್ಗೆ ನಮಗೆ ಅರಿವಿರಬೇಕಾಗುತ್ತೆ, ಅವುಗಳನ್ನು ನಾವು ತಿಳ್ಕೋಬೇಕಾಗುತ್ತೆ, ಅವುಗಳನ್ನು ನಾವು ಜೀವನದಲ್ಲಿ ಪಾಲಿಸಬೇಕಾಗುತ್ತೆ. ಈ ಮೂಲಭೂತ ಕರ್ತವ್ಯಗಳೇನಿದೆ, ಇದು ಮೂಲತಃ ಸಂವಿಧಾನ ಏನು ಜಾರಿಗೆ ಬಂತು ಆವಾಗ ಇರಲಿಲ್ಲ. 1976ರಲ್ಲಿ 42ನೇ ತಿದ್ದುಪಡಿ ಏನಾಯಿತು ಸಂವಿಧಾನಕ್ಕೆ. ಆ 42ನೇ ತಿದ್ದುಪಡಿಯಲ್ಲಿ ಮಕ್ಕಳೇ ಈ ಮೂಲಭೂತ ಕರ್ತವ್ಯಗಳನ್ನು ಸೇರಿಸಿದ್ರು. ಸಂವಿಧಾನದ 4ನೇ ಎ ಭಾಗ 51A ವಿಧಿಯಡಿಯಲ್ಲಿ 10 ಮೂಲಭೂತ ಕರ್ತವ್ಯಗಳನ್ನು ಸೇರಿಸಿದ್ರು. ತಿದ್ದುಪಡಿ ಮಾಡಿ 42ನೇ ತಿದ್ದುಪಡಿ ಮಾಡಿ ಇವುಗಳನ್ನು ಸೇರಿಸಿದ್ರು. ಆದರೆ ಮತ್ತೊಮ್ಮೆ 2002ರಲ್ಲಿ 86ನೇ ತಿದ್ದುಪಡಿ ಏನಾಗುತ್ತೆ, ಅಲ್ಲಿ ಮತ್ತೊಂದು ಕರ್ತವ್ಯವನ್ನು ಅದಕ್ಕೆ ಸೇರ್ಪಡೆ ಮಾಡ್ತಾರೆ. 11ನೇ ಕರ್ತವ್ಯವನ್ನು ಅಲ್ಲಿ ಸೇರ್ಪಡೆ ಮಾಡ್ತಾರೆ. ಆ ಮೂಲಕ ನಾವು ಒಟ್ಟು 11 ಕರ್ತವ್ಯಗಳನ್ನು ನಿರ್ವಹಿಸಬೇಕಾಗುತ್ತೆ. ಅದು ನಮ್ಮ ಜವಾಬ್ದಾರಿ. ಸಮಾಜದಲ್ಲಿ ನಾಗರಿಕನಾಗಿ ಬಾಳುವಂತಹ ಪ್ರತಿಯೊಬ್ಬ ಪ್ರಜೆ ಈ ಹಕ್ಕುಗಳನ್ನು ಅನುಭವಿಸಿ ಕರ್ತವ್ಯಗಳನ್ನು ನಿರ್ವಹಿಸಬೇಕಾಗುತ್ತೆ. ಆವಾಗ ಮಾತ್ರ ಸಮಾಜ, ಮನುಷ್ಯ ಸುಖವಾಗಿರೋದಕ್ಕೆ ಸಾಧ್ಯ. ಈ 11 ಮೂಲಭೂತ ಕರ್ತವ್ಯಗಳೇನಿದೆ ಅವು ಬಹಳ ಮುಖ್ಯವಾಗಿ ನಾವು ಪಾಲಿಸಬೇಕಾದಂತಹ ತತ್ವಗಳಾಗಿದೆ. ಹಾಗಾಗಿ ಅವುಗಳನ್ನು ತಿಳ್ಕೊಳ್ಳುವಂಥ ಅರಿವು ಬಹಳ ಮುಖ್ಯ ಮಕ್ಕಳೇ. ನೀವೆಲ್ಲ ಹಿಂದೆ ಕೇಳಿರ್ಬೋದು ಅಥವಾ ನಿಮ್ಮ ಪಠ್ಯ ಪುಸ್ತಕಗಳಲ್ಲಿ ಇರುತ್ತೆ ಮೂಲಭೂತ ಹಕ್ಕುಗಳು ಕೊನೆ ಭಾಗದಲ್ಲಿ ಮೂಲಭೂತ ಕರ್ತವ್ಯಗಳು, ಭಾರತದ ಪ್ರಜೆಗಳು ಅನುಸರಿಸಬೇಕಾದಂತಹ ಮೂಲಭೂತ ಕರ್ತವ್ಯಗಳು ಅಂತ ಬರುತ್ತೆ. ಅವುಗಳನ್ನು ನೀವು ಓದಿರ್ತೀರಾ, ತಿಳ್ಕೊಂಡಿರ್ತೀರ. ಸೊ ಮೂಲಭೂತ ಕರ್ತವ್ಯಗಳ ಬಗ್ಗೆ ಸ್ವಲ್ಪ ಮಾಹಿತಿ ಅಂತೂ ಇದ್ದೇ ಇರುತ್ತೆ. ಇವಾಗ 9ನೇ ಕ್ಲಾಸ್ ಅಂದರೆ ಈ ಮೊದಲು ಅವುಗಳ ಬಗ್ಗೆ ಸ್ವಲ್ಪ ಆದರೂ ಅರಿವಿರುತ್ತೆ. ಆದರೆ ಈಗ ಪ್ರೌಢಾವಸ್ಥೆಯಲ್ಲಿ ಇರೋದ್ರಿಂದ ಇದರ ಬಗ್ಗೆ ಸರಿಯಾದಂಥ ಜ್ಞಾನವನ್ನು ಪಡ್ಕೊಳ್ಳುವಂಥದ್ದು ನಮ್ಮೆಲ್ಲರ ಕರ್ತವ್ಯ. ಯಾಕಂದರೆ ಮೂಲಭೂತ ಕರ್ತವ್ಯಗಳನ್ನೇ ನಾವು ಪಾಲಿಸಬೇಕು ಅಂದರೆ ಅವುಗಳ ಬಗ್ಗೆ ಅರಿವಿರಬೇಕು. ಹಾಗಾದರೆ ನೋಡೋಣ ಮಕ್ಕಳೇ, ಯಾವ ಮೂಲಭೂತ ಕರ್ತವ್ಯಗಳು ಸಂವಿಧಾನದಲ್ಲಿ ಇದೆ.
ಭಾರತದ ಪ್ರಜೆಗಳು ಪಾಲಿಸಬೇಕಾದಂತಹ ಕರ್ತವ್ಯಗಳೇನಿದೆ 11 ಕರ್ತವ್ಯಗಳು ಅವು ಯಾವ್ಯಾವುದು ಅನ್ನೋದನ್ನು ನಾವು ನೋಡ್ತಾ ಹೋಗೋಣ. ಕೊನೆಯದಾಗಿ ನಾವು ನೋಡ್ತೇವೆ ನಮ್ಮ ಸಂವಿಧಾನ, ರಾಷ್ಟ್ರಧ್ವಜ, ರಾಷ್ಟ್ರಗೀತೆಯನ್ನ ಗೌರವಿಸೋದು. ಏನು ನಾವು ಸಂವಿಧಾನವನ್ನು ಜಾರಿಗೆ ತಂದಿದ್ದೀವಿ, ಸಂವಿಧಾನ ಭಾರತಕ್ಕೆ ಶ್ರೇಷ್ಠವಾಗಿರುವಂಥದ್ದೇ ಸಂವಿಧಾನ. ರಾಷ್ಟ್ರಧ್ವಜ, ನಮ್ಮ ರಾಷ್ಟ್ರಧ್ವಜವನ್ನ ನಾವೇನು ಸ್ವಾತಂತ್ರ್ಯ ದಿನಾಚರಣೆ, ಗಣರಾಜ್ಯೋತ್ಸವ ದಿನಗಳಲ್ಲಿ ಈ ಒಂದು ಸ್ವಾತಂತ್ರ್ಯ ರಾಷ್ಟ್ರಧ್ವಜವನ್ನು ನಾವು ಹಾರಿಸ್ತೀವೋ ಆ ಸಂದರ್ಭದಲ್ಲಿ ನಮ್ಮ ರಾಷ್ಟ್ರಧ್ವಜಕ್ಕೆ ಗೌರವವನ್ನು ಸಲ್ಲಿಸಬೇಕಾಗುತ್ತೆ. ಹಾಗೆ ನಮ್ಮ ರಾಷ್ಟ್ರಗೀತೆ, ನಾವು ಪ್ರತಿದಿನ ಶಾಲೆಯಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸುವಾಗ ರಾಷ್ಟ್ರಗೀತೆಯನ್ನು ಹಾಡ್ತೀವಿ, ಅಥವಾ ಸಂಜೆ ಮತ್ತೊಂದ್ಸರಿ ರಾಷ್ಟ್ರಗೀತೆಯನ್ನು ಹಾಡ್ತೀವಿ. ಅದರ ಮುಖ್ಯ ಉದ್ದೇಶ ನಮ್ಮ ರಾಷ್ಟ್ರಗೀತೆಯನ್ನು ಗೌರವ ಕೊಡುವಂಥದ್ದು, ಗೌರವಿಸುವಂಥದ್ದು. ಹಾಗಾಗಿ ಮಕ್ಕಳೇ, ನಮ್ಮ ಸಂವಿಧಾನ, ನಮ್ಮ ರಾಷ್ಟ್ರಧ್ವಜ, ನಮ್ಮ ರಾಷ್ಟ್ರಗೀತೆಗೆ ಏನು ಮಾಡಬೇಕು? ಗೌರವವನ್ನು ಕೊಡಬೇಕು. ಅದು ನಮ್ಮ ಕರ್ತವ್ಯ. 2ನೇ ಅಂಶ ಬರುತ್ತೆ, ಸ್ವಾತಂತ್ರ್ಯ ಚಳವಳಿಯ ಸ್ಫೂರ್ತಿದಾಯಕ ತತ್ವಗಳನ್ನು ಪಾಲಿಸೋದು. ನಮಗೆ ಬ್ರಿಟಿಷರಿಂದ ಸ್ವಾತಂತ್ರ್ಯವನ್ನು ದೊರಕಿಸಿಕೊಳ್ಳೋದಕ್ಕೆ ಹಲವಾರು ಮಹಾನ್ ನಾಯಕರು ತಮ್ಮ ಪ್ರಾಣಗಳನ್ನು ತ್ಯಾಗ ಮಾಡಿದ್ದಾರೆ ಮಕ್ಕಳೇ. ಹಾಗಾಗಿ ಈ ಸ್ವಾತಂತ್ರ್ಯ ಚಳವಳಿಯಲ್ಲಿ ಏನು ಆದರ್ಶಗಳನ್ನು ಪಾಲಿಸಿದ್ರೋ ನಮ್ಮ ನಾಯಕರುಗಳು, ಸ್ವಾತಂತ್ರ್ಯ ಚಳವಳಿಯಲ್ಲಿ ಪ್ರಾಣ ತ್ಯಾಗ ಮಾಡಿದಂತಹ ಮಹನೀಯರು ಏನು ಆದರ್ಶಗಳನ್ನು ಪಾಲಿಸಿದ್ರೋ ಆ ಆದರ್ಶಗಳ ಅರಿವನ್ನು ನಾವು ತಿಳ್ಕೊಂಡು ಆ ಆದರ್ಶಗಳನ್ನು ಜೀವನದಲ್ಲಿ ನಾವು ಅಳವಡಿಸ್ಕೋಬೇಕು. ಅದು ನಾವು ಸ್ವಾತಂತ್ರ್ಯ ಚಳವಳಿ, ಸ್ವಾತಂತ್ರ್ಯಕ್ಕೆ ಅಥವಾ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದಂತಹ ನಾಯಕರುಗಳಿಗೆ ಕೊಡುವಂತಹ ಗೌರವ. 3ನೇದಾಗಿ ನಾವು ನೋಡ್ತೀವಿ, ಭಾರತದ ಸಾರ್ವಭೌಮತೆ, ಏಕತೆ, ಸಮಗ್ರತೆಯನ್ನು ಕಾಪಾಡೋದು ಮತ್ತು ರಕ್ಷಣೆ ಮಾಡೋದು. ಭಾರತದ ಸಾರ್ವಭೌಮತೆ ಅಂದರೆ ಸ್ವತಂತ್ರವಾಗಿರುವಂತಹ ತನ್ನದೇ ಆದಂತಹ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತಹ ಒಂದು ದೇಶ ಅಂತ. ಯಾವುದೇ ದೇಶದ ಅಡಿಯಲ್ಲಿ ಅಂದರೆ ಯಾವುದೇ ದೇಶದ ಅಡಿಯಲ್ಲಿ ಇರದೆ ಸ್ವತಂತ್ರವಾಗಿ ಇರುವಂತಹ ದೇಶ, ಸಾರ್ವಭೌಮತೆಯನ್ನು ನಾವು ಕಾಪಾಡಬೇಕು. ಹಾಗೆ ಏಕತೆ, ಇಡೀ ದೇಶದ ಏಕತೆ ಏನಿದೆ, ಭಾವೈಕ್ಯತೆ, ಏಕತೆ ಅಂತ ನಾವೇನು ಕರಿತೀವಿ, ಅದನ್ನು ನಾವೇನು ಮಾಡಬೇಕು? ರಕ್ಷಣೆ ಮಾಡಬೇಕು. ತಾವೆಲ್ಲ ಭಾರತೀಯರು ಅನ್ನುವಂಥ ಒಂದು ಭಾವನೆ ನಮ್ಮಲ್ಲಿರಬೇಕು. ನಾವೆಲ್ಲ ಹಲವಾರು ರಾಜ್ಯಗಳು, ಹಲವಾರು ಪ್ರಾಂತ್ಯಗಳಲ್ಲಿ ಇದ್ರೂ ಕೂಡ ನಾವೇನು ಮಾಡಬೇಕಾಗುತ್ತೆ ಮಕ್ಕಳೇ ಅಂದರೆ, ನಾವೆಲ್ಲ ಭಾರತಾಂಬೆ ಮಕ್ಕಳು ಅನ್ನುವಂತಹ ಒಂದು ಭಾವನೆ ನಮ್ಮಲ್ಲಿರಬೇಕಾಗುತ್ತೆ. ಹಾಗಾಗಿ ನಮ್ಮ ದೇಶದ ಒಂದು ಸಮಗ್ರತೆಯನ್ನು ಕಾಪಾಡಬೇಕಾಗುತ್ತೆ ಹಾಗೂ ರಕ್ಷಣೆ ಮಾಡುವಂಥ ಕರ್ತವ್ಯ ನಮ್ಮಲ್ಲಿ ಇರುತ್ತೆ. ಹಾಗೆ ಮಕ್ಕಳೇ, ಅಗತ್ಯ ಬಂದಾಗ ದೇಶ ರಕ್ಷಣೆ ಮಾಡುವಂತಹ ಕರ್ತವ್ಯ ನಮಗಿದೆ. ಅಗತ್ಯ ಬಂದಾಗ, ಉದಾಹರಣೆಗೆ ಯುದ್ಧಗಳಾಗುತ್ತೆ, ನಮ್ಮ ಶತ್ರು ದೇಶಗಳೊಂದಿಗೆ ಅಥವಾ ಬೇರೆ ದೇಶಗಳೊಂದಿಗೆ ಯುದ್ಧಗಳಾದಾಗ ಅಂತಹ ಸಂದರ್ಭದಲ್ಲಿ ಯುವಕರು, ಪ್ರತಿಯೊಬ್ಬ ಪ್ರಜೆಗಳು ಅಂದರೆ ಯಾರು ಪ್ರತಿಯೊಬ್ಬ ಪ್ರಜೆಗಳು ಏನು ಮಾಡಬೇಕಾಗುತ್ತೆ? ದೇಶ ರಕ್ಷಣೆಯ ಸಂದರ್ಭಕ್ಕೆ ಅನುಗುಣವಾಗಿ ಅದರ ಅಗತ್ಯ ಬಂದಾಗ ನಾವು ದೇಶ ರಕ್ಷಣೆ ಮಾಡುವಂತಹ ಒಂದು ಮನೋಭಾವ ನಮ್ಮಲ್ಲಿ ಇರಬೇಕು. ಎಲ್ಲಕ್ಕಿಂತ ಮುಖ್ಯವಾಗಿ ಯಾವುದು ಅಂದರೆ ದೇಶದ ರಕ್ಷಣೆ. ದೇಶದ ರಕ್ಷಣೆ, ಸಾರ್ವಭೌಮತೆ ಬಹಳ ಮುಖ್ಯ ಮಕ್ಕಳೇ. ಹಾಗಾಗಿ ಅಗತ್ಯ ಬಂದಾಗ ನಾವು ದೇಶ ಸೇವೆಗೆ ನಿಲ್ಲಬೇಕಾಗುತ್ತೆ, ದೇಶದ ರಕ್ಷಣೆಗೆ ನಿಲ್ಲಬೇಕಾಗುತ್ತೆ. ಅದು ನಮ್ಮ ಆದ್ಯ ಕರ್ತವ್ಯ. ಹಾಗೆ ಮುಂದುವರೆದ ಮಕ್ಕಳೇ, ಭಾರತೀಯರಲ್ಲಿ ಸಾಮರಸ್ಯ, ಸಹೋದರತ್ವ ಭಾವನೆಯನ್ನು ಬೆಳೆಸೋದು, ಮಹಿಳೆಯರನ್ನ ಗೌರವದಿಂದ ಕಾಣೋದು. ಭಾರತೀಯರಲ್ಲಿ ಸಾಮರಸ್ಯ ಅಂದರೆ ಸಮಾಜದಲ್ಲಿ ಎಲ್ಲ ಪ್ರಜೆಗಳು ಒಂದಾಗಿ ಬಾಳೋದು, ತಾವೆಲ್ಲ ಸಹೋದರರು ಅನ್ನುವಂಥ ಭಾವನೆಯಿಂದ ಜೀವಿಸೋದು. ಸಮಾಜದಲ್ಲಿರುವಂತಹ ಮಹಿಳೆಯರೇನಿದ್ದಾರೆ ಅವರಿಗೆ ಗೌರವವನ್ನು ಕೊಡೋದು, ಗೌರವದ ಸ್ಥಾನವನ್ನು ಕೊಡುವಂಥದ್ದು. ಮಹಿಳೆಯರಿಗೆ ಸಮಾಜದಲ್ಲಿ ಪುರುಷ ಮತ್ತು ಮಹಿಳೆಯರು ಸಮಾನರು ಅನ್ನುವಂಥ ರೀತಿಯಲ್ಲಿ ಅವರಿಗೆ ಗೌರವವನ್ನು ನೀಡುವಂಥದ್ದು ತಮ್ಮೆಲ್ಲರ ಆದ್ಯ ಕರ್ತವ್ಯ ಮಕ್ಕಳೇ. ಸೊ ಹಾಗಾಗಿ
ಸಾಮರಸ್ಯವನ್ನ ಬೆಳೆಸುವಂಥದ್ದು, ಸಹೋದರತ ಭಾವನೆಯನ್ನು ಬೆಳೆಸುವಂಥದ್ದು, ಹಾಗೆ ಮಹಿಳೆಯರಿಗೆ ಗೌರವಕ್ಕೆ ಧಕ್ಕೆಯಾಗದಂತೆ ನಾವು ಆಚರಣೆಗಳನ್ನು ಮಾಡುವುದು. ಅಂದರೆ ಮಹಿಳೆಯರಿಗೆ ಧಕ್ಕೆಯಾಗುವುದು, ಗೌರವಕ್ಕೆ ಧಕ್ಕೆ ಆಗುವಂಥದ್ದು, ಉದಾಹರಣೆಗೆ ಶೋಷಣೆ ಮಾಡುವಂಥದ್ದು, ಬಾಲ್ಯ ವಿವಾಹವನ್ನು ಮಾಡುವಂಥದ್ದು. ಸೊ ಇವೆಲ್ಲ ಏನಿದೆ, ಸತಿ ಪದ್ಧತಿಯನ್ನು ಮಾಡುವಂಥದ್ದು, ಇವೆಲ್ಲ ಆಚರಣೆಗಳು ಏನಿದೆ ಆ ಆಚರಣೆಗಳು ಮಹಿಳೆಯರ ಗೌರವಕ್ಕೆ ಧಕ್ಕೆ ಬರುತ್ತೆ ಮಕ್ಕಳೇ. ಹಾಗಾಗಿ ಆ ಮಹಿಳೆಯರ ಗೌರವಕ್ಕೆ ಧಕ್ಕೆ ಬರದ ಹಾಗೆ ಈ ಆಚರಣೆಗಳನ್ನು ನಾವು ಮಾಡಬೇಕಾಗುತ್ತೆ ಅಥವಾ ಆ ಆಚರಣೆಗಳನ್ನು ತ್ಯಜಿಸಬೇಕಾಗುತ್ತೆ. ಹಾಗೆ ನಮ್ಮ ಸಂಘಟಿತ ಸಂಸ್ಕೃತಿಯ ಪರಂಪರೆಯನ್ನ ಗೌರವಿಸಿ ರಕ್ಷಿಸಬೇಕು. ನಮ್ಮ ದೇಶಕ್ಕೆ ಪುರಾತನವಾದಂಥ ಒಂದು ಸಂಸ್ಕೃತಿ ಪರಂಪರೆ ಇದೆ. ಪ್ರಾಚೀನ ಪರಂಪರೆ ಸಂಸ್ಕೃತಿಯನ್ನು ಭಾರತ ದೇಶ ಹೊಂದಿದೆ. ಪ್ರಪಂಚದಲ್ಲಿ ಶ್ರೀಮಂತ ಸಂಸ್ಕೃತಿಯನ್ನು ಹೊಂದಿರುವಂತಹ ದೇಶ ಯಾವುದು ಅಂದರೆ ನಮ್ಮ ದೇಶ ಮಕ್ಕಳೇ. ಅದನ್ನು ಹೇಳ್ಕೊಳ್ಳೋದಕ್ಕೆ ನಾವು ಹೆಮ್ಮೆ ಪಡಬೇಕು. ಅಂತಹ ಪ್ರಾಚೀನ ಪರಂಪರೆಯನ್ನ, ಸಂಸ್ಕೃತಿಯನ್ನ ಉಳಿಸಿಕೊಳ್ಳುವಂಥದ್ದು, ಗೌರವಿಸುವಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಅದನ್ನು ಉಳಿಸ್ಕೋಬೇಕು, ಬೆಳೆಸ್ಕೋಬೇಕು, ಅದನ್ನು ಮುಂದುವರಿಸಬೇಕು. ಅದೆಲ್ಲ ನಮ್ಮ ಆದ್ಯ ಕರ್ತವ್ಯ. ಹಾಗೆ ನಮ್ಮ ಪ್ರಕೃತಿ ಸಂಪತ್ತು ಅಂತ ಏನಿದೆ, ಅರಣ್ಯಗಳು, ಸರೋವರಗಳು, ನದಿಗಳು, ವನ್ಯಮೃಗಗಳು, ಪ್ರಕೃತಿ ಪರಿಸರಗಳನ್ನು ರಕ್ಷಣೆ ಮಾಡಬೇಕು. ಸರೋವರಗಳು ಪ್ರಾಕೃತಿಕವಾಗಿ ಇರುವಂತಹ ಸರೋವರಗಳನ್ನು ಹಾಳು ಮಾಡ್ಕೊಳ್ಳೋದಲ್ಲ, ನದಿಗಳನ್ನು ಹಾಳು ಮಾಡ್ಕೊಳ್ಳೋದಲ್ಲ. ಅರಣ್ಯಗಳು ಏನಿದ್ದಾವೆ ಅವುಗಳನ್ನು ಕಡಿದು ನಾಶ ಮಾಡ್ತಾ ಇದ್ದೀವಿ. ಅದರಿಂದ ಏನಾಗ್ತಿದೆ, ಪರಿಸರ ಸಂಪೂರ್ಣವಾಗಿ ಹದಗೆಡ್ತಾ ಇದೆ. ಪ್ರಕೃತಿ ಮುನಿಸು ತೋರಿಸ್ತಾ ಇದೆ. ಹಾಗಾಗಿ ಏನಾಗುತ್ತೆ, ಈ ಎಲ್ಲ ಇದಕ್ಕೆ ನಾವು ಪ್ರಕೃತಿಗೆ ಏನಾದರೂ ನಾವು ದ್ರೋಹ ಮಾಡಿದಾಗ ಪ್ರಕೃತಿ ಕೂಡ ನಮ್ಗೆ ಮುನ್ಸ್ಕೊಳ್ಳುತ್ತೆ. ಸಿಕ್ಕಾಪಟ್ಟೆ ಮಳೆ ಬಂದ್ಬಿಡುತ್ತೆ ಅಥವಾ ಬರಗಾಲ, ಮಳೆನೇ ಬರೋದಿಲ್ಲ ಅಲ್ವೇ? ಆವಾಗ ನಮ್ಗೆ ತೊಂದರೆ ಆಗುತ್ತೆ. ಹಾಗೆ ಋತುಮಾನಗಳಲ್ಲಿ ಬದಲಾವಣೆ ಆಗುವಂತಹ ಸಾಧ್ಯತೆಗಳಿರುತ್ತೆ. ಜಾಗತಿಕ ತಾಪಮಾನ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಇವೆಲ್ಲ ಸಮಸ್ಯೆಗಳನ್ನು ನಾವು ಅನುಭವಿಸ್ತಾ ಇದ್ದೀವಿ ಮಕ್ಕಳೇ. ಇವುಗಳನ್ನು ಕಂಟ್ರೋಲಿಗೆ ತರಬೇಕು ಅಂದರೆ ನಮ್ಮ ಅರಣ್ಯಗಳನ್ನು ನಾವು ರಕ್ಷಣೆ ಮಾಡ್ಕೋಬೇಕು, ನಮ್ಮ ನದಿಗಳನ್ನು ನಾವು ರಕ್ಷಣೆ ಮಾಡ್ಕೋಬೇಕು, ನಮ್ಮ ಸರೋವರಗಳನ್ನು ನಾವು ರಕ್ಷಣೆ ಮಾಡ್ಕೋಬೇಕು, ನಮ್ಮ ಪರಿಸರವನ್ನು ಸಂರಕ್ಷಣೆ ಮಾಡಬೇಕು. ಪರಿಸರ, ನಮ್ಮ ಏನು ಅರಣ್ಯ ಸಂಪತ್ತೇನಿದೆ ಅವುಗಳನ್ನು ಸಂರಕ್ಷಣೆ ಮಾಡುವಂಥದ್ದು ಭಾರತದ ಎಲ್ಲ ಪ್ರಜೆಗಳ ಆದ್ಯ ಕರ್ತವ್ಯ. ಹಾಗೆ ವೈಜ್ಞಾನಿಕ ಹಾಗೂ ಮಾನವೀಯತೆಯ ಗುಣಗಳ ವಿಚಾರಣೆ ಹಾಗೂ ಸುಧಾರಣೆ ಅಥವಾ ಸುಧಾರಣಾ ಭಾವನೆಯನ್ನು ಬೆಳೆಸುವಂಥದ್ದು. ನಾವು ವೈಜ್ಞಾನಿಕ ಮನೋಭಾವನೆಗಳನ್ನು ಬೆಳೆಸ್ಕೋಬೇಕು. ಮಾನವೀಯ ಗುಣಗಳನ್ನು ಬೆಳೆಸ್ಕೋಬೇಕು ಮಕ್ಕಳೇ. ವೈಜ್ಞಾನಿಕ ಭಾವನೆ, ಚಿಂತನೆ, ಸಂಶೋಧನೆ, ಸೊ ಇವುಗಳ ಬಗ್ಗೆ ನಾವು ಏನು ಮಾಡಬೇಕು, ದೇಶಕ್ಕೆ ಏನಾದರೂ ಒಂದು ಹೊಸ್ತನ್ನ ಕೊಡಬೇಕು ಅನ್ನುವಂಥ ಭಾವನೆಯನ್ನು ಚಿಕ್ಕಂದಿನಿಂದಲೇ ಬೆಳೆಸ್ಕೋಬೇಕು ಮಕ್ಕಳು. ತಾವೆಲ್ಲ ಆ ರೀತಿಯಲ್ಲಿ ಬೆಳಿಬೇಕು, ಆ ರೀತಿ ಭಾವನೆಗಳನ್ನು ಬೆಳೆಸ್ಕೋಬೇಕು. ಆವಾಗ ನಮ್ಮ ದೇಶಕ್ಕೆ ಏನಾದರೂ ಒಂದು ಕೊಡೋದಕ್ಕೆ ಸಾಧ್ಯ. ಇಲ್ಲ ಅಂದ್ರೆ ನಾವು ಏನು ಸಹ ಕೊಡೋಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಆ ನಿಟ್ಟಿನಲ್ಲಿ ವೈಜ್ಞಾನಿಕ ಹಾಗೂ ಮಾನವೀಯ ಗುಣಗಳನ್ನು ಬೆಳೆಸ್ಕೋಬೇಕು, ಅವುಗಳನ್ನು ಅಳವಡಿಸ್ಕೊಳ್ಳುವಂಥ ನಿಟ್ಟಿನಲ್ಲಿ ನಾವು ಜೀವನವನ್ನು ಮಾಡಬೇಕಾಗುತ್ತೆ. ಸಾರ್ವಜನಿಕ ಆಸ್ತಿಯನ್ನ ರಕ್ಷಿಸಬೇಕು ಹಾಗೂ ಹಿಂಸಾಚಾರವನ್ನು ತ್ಯಜಿಸಬೇಕು. ನೀವು ನೋಡ್ತೀರಿ, ಕರ್ನಾಟಕ ಬಂದ್, ಭಾರತ್ ಬಂದ್, ಆ ಬಂದ್, ಈ ಬಂದ್, ಅದಕ್ಕೆಲ್ಲ ಏನು ಮಾಡುತ್ತೆ, ನಿಮ್ಮ ತರಗತಿಗಳು ಕೂಡ ಹಾಳಾಗುತ್ತೆ, ಸ್ಟ್ರೈಕ್ಗಳಾಗುತ್ತೆ, ಬಸ್ಗಳು ಅಲ್ಲಿ ನಿಂತು ಬಿಡ್ತವೆ, ಜನರು ಬೀದಿಗಿಳಿದು ಟೈರ್ ಸುಡ್ತಾರೆ, ಹಿಂಸೆ ಮಾಡ್ತಾರೆ, ಅಂಗಡಿಗಳನ್ನು ಸುಡ್ತಾರೆ. ಸೊ ಈ ರೀತಿ ಜನರನ್ನ ಹಿಂಸೆ ಮಾಡ್ತಾರೆ, ಬಸ್ಗಳನ್ನು ಸುಡ್ತಾರೆ. ಸೊ ಇವೆಲ್ಲ ಇದೆಯಲ್ಲ, ಇದು ಪ್ರಜೆಗಳು ಮಾಡಬಹುದಾದಂತಹ ಕೆಲಸ ಅಲ್ಲ. ಯಾರು ಸಮಾಜ ದ್ರೋಹಿಗಳಿದ್ದಾರೆ ಅವರು ಮಾತ್ರ ಇಂತಹ ಕೆಲಸಗಳನ್ನು ಮಾಡಲಿಕ್ಕೆ ಸಾಧ್ಯ ಮಕ್ಕಳು.
ಸೊ ಹಾಗಾಗಿ ನಾವು ಏನು ಮಾಡಬೇಕಾಗುತ್ತೆ, ನಮ್ಮ ಸಮಾಜದ ಸಾರ್ವಜನಿಕ ಆಸ್ತಿಯನ್ನ ಕಾಪಾಡುವಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ನಮ್ಮ ಸಮಾಜದಲ್ಲಿರುವಂತಹ ಸಾರ್ವಜನಿಕ ಆಸ್ತಿ, ನಮ್ಮ ಶಾಲೆ ನಮ್ಮ ಸಾರ್ವಜನಿಕ ಆಸ್ತಿ, ನಮ್ಮೆಲ್ಲರ ಆಸ್ತಿ. ಇವುಗಳನ್ನು ರಕ್ಷಣೆ ಮಾಡುವಂಥ ಕೆಲಸ ಯಾರಿಗೆ? ನಾವೇ ಮಾಡಬೇಕು. ನಮ್ಮ ಶಾಲೆಯನ್ನು ನಾವೇ ಕಾಪಾಡ್ಕೋಬೇಕು, ನಮ್ಮ ಸಮಾಜವನ್ನು ನಾವೇ ಕಾಪಾಡ್ಕೋಬೇಕು. ಸೊ ಹಾಗಾಗಿ ಸಾರ್ವಜನಿಕ ಆಸ್ತಿ ಏನಿದೆ ಅದು ಹಾಳಾಗದಂತೆ ರಕ್ಷಣೆ ಮಾಡುವಂಥ ಜವಾಬ್ದಾರಿ ನಮ್ಮೆಲ್ರಿಗೂ ಇದೆ. ಹಿಂಸೆಯನ್ನು ತ್ಯಜಿಸಬೇಕು. ಸುಮ್ಮನೆ ಹಿಂಸೆ ಮಾಡೋದಲ್ಲ, ದೊಂಬೆ ಗಲಾಟೆಗಳನ್ನು ಮಾಡೋದಲ್ಲ. ಸೊ ಇದರಿಂದ ಹೊರಗೆ ಬಂದು ಮನುಷ್ಯ ಅಥವಾ ಪ್ರತಿಯೊಬ್ಬ ಪ್ರಜೆ ಶಾಂತಿಯುತವಾಗಿ ಏನೇ ಹೋರಾಟಗಳಿದ್ರೂ ಸಹ ಶಾಂತಿಯುತವಾದಂಥ ಹೋರಾಟಗಳನ್ನು ಮಾಡಬೇಕು. ಅದು ಬಿಟ್ಟು ಈ ರೀತಿ ಸ್ಟ್ರೈಕು ಅದು ಇದು ಅಂದ್ಬಿಟ್ಟು ಹಿಂಸಾ ಮಾರ್ಗವನ್ನು ತುಳಿಯುವಂಥದ್ದು ತಪ್ಪು. ಹಾಗಾಗಿ ನಾವೇನು ಮಾಡಬೇಕಾಗುತ್ತೆ, ನಮ್ಮ ಸಾರ್ವಜನಿಕ ಆಸ್ತಿಯನ್ನು ಕಾಪಾಡಬೇಕಾಗುತ್ತೆ, ಹಿಂಸಾ ಮಾರ್ಗವನ್ನು ತ್ಯಜಿಸಬೇಕಾಗುತ್ತೆ. ಹಾಗೆ ಮಕ್ಕಳೇ, ವೈಯಕ್ತಿಕ ಹಾಗೂ ಸಾಮಾಜಿಕ ಚಟುವಟಿಕೆಯಲ್ಲಿ ಪ್ರಾವೀಣ್ಯತೆ ಸಾಧಿಸಿ ರಾಷ್ಟ್ರದ ಪ್ರಗತಿಗಾಗಿ ನಾವೇನು ಮಾಡಬೇಕು, ಶ್ರಮಿಸಬೇಕು. ವೈಯಕ್ತಿಕ ಹಾಗೂ ಸಾಮಾಜಿಕ ಚಟುವಟಿಕೆಯಲ್ಲಿ ಪ್ರಾವೀಣ್ಯತೆ, ವೈಯಕ್ತಿಕ ಪ್ರಾವೀಣ್ಯತೆಯನ್ನು ಸಾಧಿಸಬೇಕು. ನಾವು ನಮ್ಮಲ್ಲೇ ಏನಾದರೂ ತೊಡಗಿಸ್ಕೋಬೇಕು. ಉತ್ಪಾದನೆ ಮತ್ತೊಂದು ಯಾವ ರೀತಿಯಲ್ಲೋ ಒಂದು ತೊಡಗಿಸ್ಕೊಳ್ಳುವಂತಹ ಕೆಲಸವನ್ನು ಮಾಡಬೇಕು. ಹೊಸ ಹೊಸ ವಿಧಾನಗಳನ್ನು ಅಳವಡಿಸ್ಕೋಬೇಕು. ವೈಯಕ್ತಿಕವಾಗಿರ್ಬೋದು ಅಥವಾ ಸಾಮೂಹಿಕವಾಗಿರ್ಬೋದು, ಸಾರ್ವಜನಿಕವಾಗಿರ್ಬೋದು, ನಾವು ಮಾಡುವಂತಹ ಒಂದು ಕೆಲಸ ಏನಿದೆ ಅದು ದೇಶದ ಅಭಿವೃದ್ಧಿಗೆ ಪೂರಕವಾಗಿರಬೇಕು. ನಾವು ಮಾಡುವಂಥ ಕೆಲಸದಿಂದ ದೇಶಕ್ಕೆ ಸಹಾಯ ಆಗಬೇಕು. ಒಂದು 10 ಜನ 100 ಜನರಿಗೆ ಏನಾಗಬೇಕು, ಅದು ಒಂದು ಉದ್ಯೋಗವನ್ನು ಕೊಡುವಂತಿರಬೇಕು, ಅವರ ಒಂದು ಜೀವನ ನಡೆಯುವಂತಿರಬೇಕು. ಆ ನಿಟ್ಟಿನಲ್ಲಿ ನಾವು ಏನು ಮಾಡಬೇಕಾಗುತ್ತೆ, ಕೆಲಸಗಳನ್ನು ನಿರ್ವಹಿಸಬೇಕಾಗುತ್ತೆ. ಹಾಗೆ 11ನೇ ಮೂಲಭೂತ ಕರ್ತವ್ಯಗಳನ್ನು ನಾವು ನೋಡ್ತೀವಿ. 2002 86ನೇ ತಿದ್ದುಪಡಿ, ಸಂವಿಧಾನದ 86ನೇ ತಿದ್ದುಪಡಿಯಲ್ಲಿ ಈ ಒಂದು ಅಂಶವನ್ನು ಅಳವಡಿಸಿದ್ದಾರೆ. ಏನಪ್ಪ ಅಂದರೆ, ತಂದೆ ತಾಯಿ ಅಥವಾ ಪೋಷಕರು 6ರಿಂದ 14 ವರ್ಷ ಮಕ್ಕಳಿಗೆ ಕಡ್ಡಾಯವಾಗಿ ಶಾಲೆಗೆ ಕಳಿಸ್ಬೇಕು, ಶಿಕ್ಷಣವನ್ನು ಕೊಡಿಸ್ಬೇಕು ಅನ್ನುವಂಥದ್ದು. ಸೊ ಇದು ಕೂಡ ಬಹಳ ಪ್ರಾಮುಖ್ಯ ಅಥವಾ ಸಮಾಜದಲ್ಲಿ ಬಹಳ ಪ್ರಮುಖವಾದಂಥ ಒಂದು ಅಂಶ. ನಾವು ಅಥವಾ ನಾವು ಪಾಲಿಸಬೇಕಾದಂತಹ ಕರ್ತವ್ಯ. ಪ್ರತಿಯೊಬ್ಬ ತಂದೆ ತಾಯಿ ಪೋಷಕರು ಇದನ್ನು ಪಾಲಿಸಲೇಬೇಕು. ತಮ್ಮ ಮಕ್ಕಳೇನಿದ್ದಾರೆ 6ರಿಂದ 14 ವರ್ಷ ವಯೋಮಿತಿಯ ಮಕ್ಕಳನ್ನು ಶಾಲೆ ಕಳಿಸ್ಬೇಕು, ಅವರನ್ನು ಅಕ್ಷರಸ್ಥರನ್ನಾಗಿ ಮಾಡಬೇಕು, ಅವರಿಗೆ ಜ್ಞಾನ ಕೊಡಿಸುವಂಥ ಕೆಲಸವನ್ನು ಮಾಡಬೇಕು. ಅದು ಪ್ರತಿಯೊಬ್ಬ ತಂದೆ ತಾಯಿ ಪೋಷಕರ ಆದ್ಯ ಕರ್ತವ್ಯ ಮಕ್ಕಳೇ. ಸೊ ಹಾಗಾಗಿ ಈ ಮೂಲಭೂತ ಕರ್ತವ್ಯಗಳನ್ನು ನಾವು ಪಾಲಿಸಬೇಕಾಗುತ್ತೆ, ಪಾಲಿಸಲೇಬೇಕು. ಬರೇ ಸಂವಿಧಾನ ಕೊಟ್ಟಿರುವಂಥ ಹಕ್ಕುಗಳನ್ನು ಪಡ್ಕೊಂಡು ಅದರಿಂದ ಖುಷಿಯಾಗಿ ಎಂಜಾಯ್ ಮಾಡೋದಲ್ಲ. ಏನು ಮಾಡಬೇಕು, ಈ ಮೂಲಭೂತ ಕರ್ತವ್ಯಗಳನ್ನು ಪಾಲಿಸೋದು ಕೂಡ ಅಷ್ಟೇ ಮುಖ್ಯ ಅನ್ನೋದನ್ನು ನಾವು ತಿಳ್ಕೊಬೇಕಾಗುತ್ತೆ ಮಕ್ಕಳೇ. ಸೊ ನಾವು ಪಾಲಿಸಬೇಕಾದಂತಹ ಮೂಲಭೂತ ಕರ್ತವ್ಯಗಳ ಬಗ್ಗೆ ತಿಳ್ಕೊಂಡಿದ್ದೀರಲ್ವಾ? ಅರ್ಥ ಆಗಿದೆಯಾ? ವೆರಿ ಗುಡ್. ಹಾಗಾದರೆ ನಾವು ಮತ್ತೊಂದು ಅಂಶದ ಬಗ್ಗೆ ತಿಳ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡೋಣ. ಸಂವಿಧಾನದಲ್ಲಿ, ಅದು ಕೂಡ ಸಂವಿಧಾನದ 4ನೇ ಭಾಗದಲ್ಲಿ ರಾಜನಿರ್ದೇಶಕ ತತ್ವಗಳನ್ನು ಅಳವಡಿಸಿದ್ದಾರೆ. ಏನಪ್ಪ ರಾಜನಿರ್ದೇಶಕ ತತ್ವಗಳು ಅಂದರೆ, ರಾಜನಿರ್ದೇಶಕ ತತ್ವಗಳನ್ನು ಅಳವಡಿಸಿದ್ದಾರೆ. ಮೂಲತಃ ಒಂದು ಸರ್ಕಾರ ನಡೆಸುವಂಥವರು ಸುಖಿ ರಾಜ್ಯದ ಕಲ್ಪನೆಯನ್ನ ಇಟ್ಕೊಂಡಿರ್ತಾರೆ, ಅಥವಾ ಸುಖಿ ರಾಜ್ಯದ ಕಲ್ಪನೆ. ಸಮಾಜದಲ್ಲಿರುವಂತಹ ಪ್ರತಿಯೊಬ್ಬ ಪ್ರಜೆಗೂ ಕೂಡ ಮೂಲಭೂತ ಸೌಕರ್ಯಗಳು ಸಲ್ಲಬೇಕು, ಮೂಲಭೂತ ಸೌಕರ್ಯಗಳಿಂದ ಅವನ ಜೀವನವನ್ನು ಮಾಡಬೇಕು ಅನ್ನುವಂಥದ್ದು. ಸಮಾನವಾದ ಸಮಾಜವನ್ನು ಸ್ಥಾಪನೆ ಮಾಡುವಂಥದ್ದು ಸುಖಿ ರಾಜ್ಯ ಕಲ್ಪನೆ. ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮ ಬಾಳು ಅನ್ನುವಂಥದ್ದು ಈ ಒಂದು ಸುಖಿ ರಾಜ್ಯದ ಕಲ್ಪನೆ ಮಕ್ಕಳೇ. ಸೊ ಹಾಗಾಗಿ ಈ ರಾಜ್ಯ ನಿರ್ದೇಶಕ ತತ್ವಗಳು ಬಹಳಷ್ಟು ಪ್ರಾಮುಖ್ಯತೆಯನ್ನು ಪಡ್ಕೊಳ್ಳುತ್ತೆ. ಸಂವಿಧಾನದ 4ನೇ ಭಾಗದಲ್ಲಿ 36ನೇ ವಿಧಿಯಿಂದ 51ನೇ ವಿಧಿ ತನಕ ಈ ರಾಜ್ಯ ನಿರ್ದೇಶಕ ತತ್ವಗಳನ್ನು ಅಳವಡಿಸಿದ್ದಾರೆ. 36ರಿಂದ 51ನೇ ವಿಧಿ ತನಕ ಈ ರಾಜ್ಯ ನಿರ್ದೇಶಕ ತತ್ವಗಳನ್ನು ಅಳವಡಿಸಿದ್ದಾರೆ. ಇವು ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು, ಅಥವಾ ಅಧೀನ ಸಂಸ್ಥೆಗಳಿರ್ಬೋದು,
ಇವುಗಳನ್ನ ಪಾಲಿಸಬೇಕಾಗುತ್ತೆ ಅಥವಾ ಈ ತತ್ವಗಳ ಅಡಿಯಲ್ಲಿ ಆಡಳಿತವನ್ನು ನಡೆಸಬೇಕಾಗುತ್ತೆ. ಇವು ಒಂದು ಸರ್ಕಾರದ ನೈತಿಕತೆಯನ್ನ ಪ್ರದರ್ಶನ ಮಾಡುತ್ತೆ, ಅದು ತೋರಿಸುತ್ತೆ, ನೈತಿಕತೆಯನ್ನ ತೋರಿಸುತ್ತೆ. ಯಾವುದೇ ಒಂದು ಸರ್ಕಾರ, ಕೇಂದ್ರ ಸರ್ಕಾರವಾಗಲಿ ರಾಜ್ಯ ಸರ್ಕಾರವಾಗಲಿ ಏನು ತಾನು ಆಡಳಿತವನ್ನು ನೀಡುತ್ತೋ ಅದರ ನೈತಿಕತೆಯನ್ನ ತೋರಿಸುವಂಥದ್ದೇ ಈ ರಾಜನಿರ್ದೇಶಕ ತತ್ವಗಳು. ಈ ರಾಜನಿರ್ದೇಶಕ ತತ್ವಗಳನ್ನು ಪಾಲಿಸಲೇಬೇಕು ಅಂತ ಇಲ್ಲ. ಇವುಗಳನ್ನ ಪಾಲಿಸಲಿಲ್ಲ ಅಂದ್ರೆ ಕಾನೂನು ಅಥವಾ ಕಾನೂನಿನ ಮೊರೆ ಹೋದ್ರೆ ಇದಕ್ಕೆ ಯಾವುದೇ ರೀತಿಯಲ್ಲಿ ಬೆಲೆ ಇರಲ್ಲ ಅಥವಾ ಯಾವುದೇ ಪ್ರಾಮುಖ್ಯತೆ ಇಲ್ಲ. ಆದರೆ ಒಂದು ನೈತಿಕತೆ ಅಂತ ಏನಿರುತ್ತೆ, ಆ ನೈತಿಕತೆಯ ತಳಹಡಿಯಲ್ಲಿ ಈ ರಾಜನಿರ್ದೇಶಕ ತತ್ವಗಳು ರೂಪುಗೊಂಡಿವೆ ಮಕ್ಕಳೇ. ರಾಜನಿರ್ದೇಶಕ ತತ್ವಗಳು ಪೂರ್ಣಗೊಂಡಿವೆ. ಈ ರಾಜನಿರ್ದೇಶಕ ತತ್ವಗಳನ್ನ ಐರಿಷ್ ಸಂವಿಧಾನದಲ್ಲಿ, ಅಥವಾ ಐರಿಷ್ ಅಂದ್ರೆ ಐರ್ಲೆಂಡ್ ಸಂವಿಧಾನದಲ್ಲಿರುವಂತಹ ಈ ರಾಜನಿರ್ದೇಶಕ ತತ್ವಗಳನ್ನು ನಾವು ಅಳವಡಿಸ್ಕೊಂಡಿದ್ದೀವಿ. ನಮ್ಮ ಸಂವಿಧಾನ ರಚನಾಕಾರರು ಈ ಒಂದು ರಾಜನಿರ್ದೇಶಕ ತತ್ವಗಳನ್ನ ಅಳವಡಿಸ್ಕೊಂಡಿದ್ದಾರೆ. ಐರಿಷ್ ಸಂವಿಧಾನಕ್ಕೆ ಅದರಲ್ಲಿ ಏನಿತ್ತೋ ಅಂಶಗಳನ್ನ ಇಲ್ಲಿ ಏನ್ ಮಾಡಿದ್ದಾರೆ, ಅಳವಡಿಸ್ಕೊಂಡಿದ್ದಾರೆ. ಸೊ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳಿಗೆ ನಿರ್ದೇಶನ ನೀಡುವಂತಹ ಒಂದು ಸ್ವರೂಪದ ತತ್ವಗಳಾಗಿ ಒಂದು ನಿರ್ದೇಶನ ಕೊಡುವಂತಹ ಸ್ವರೂಪದಲ್ಲಿ ಸರ್ಕಾರವು ಪ್ರಜೆಗಳಿಗೆ ಯಾವ ರೀತಿ ನ್ಯಾಯವನ್ನ ಕೊಡಬೇಕಾಗುತ್ತೆ, ಸಾಮಾಜಿಕವಾಗಿ, ಆರ್ಥಿಕವಾಗಿ, ರಾಜಕೀಯವಾಗಿ, ರಾಜಕೀಯ ನ್ಯಾಯ ಒದಗಿಸುವಂತಹ ಉದ್ದೇಶವನ್ನ ಎಲ್ಲಾ ಸರ್ಕಾರಗಳು ಹೊಂದಿರ್ತವೆ ಮಕ್ಕಳೇ. ಹಾಗಾಗಿ ಸಾಮಾಜಿಕ ನ್ಯಾಯ, ಆರ್ಥಿಕ ನ್ಯಾಯ, ರಾಜಕೀಯ ನ್ಯಾಯವನ್ನ ಒದಗಿಸುವ ನಿಟ್ಟಿನಲ್ಲಿ ಸರ್ಕಾರಗಳು ಈ ರಾಜನಿರ್ದೇಶಕ ತತ್ವಗಳನ್ನು ಪಾಲಿಸಬೇಕಾಗುತ್ತೆ. ಮುಂದುವರೆದು ಇವುಗಳು ನೈತಿಕ ತಳಹದಿಯ ಮೇಲೆ ನಿಂತಿದೆ. ನೈತಿಕತೆಯ ತಳಹದಿ ಮೇಲೆ ಇವುಗಳು ನಿಂತಿರುವಂಥದ್ದು. ನ್ಯಾಯಾಲಯದಲ್ಲಿ ಇವುಗಳನ್ನ ಪ್ರಶ್ನೆ ಮಾಡೋ ಹಾಗಿಲ್ಲ, ಪ್ರಶ್ನೆ ಮಾಡಲಿಕ್ಕೆ ಆಗಲ್ಲ. ಸರ್ಕಾರ ಇವುಗಳನ್ನ ಪಾಲಿಸಿಲ್ಲ ಅಂತ ನಾವು ನ್ಯಾಯಾಲಯಗಳಿಗೆ ಹೋಗಿ ಅಥವಾ ಕೋರ್ಟಿಗೆ ಹೋಗಿ ಪ್ರಶ್ನೆ ಕೇಳೋ ಹಾಗಿಲ್ಲ ಅಥವಾ ಮೊಕದ್ದಮೆಯನ್ನ ಹೂಡೋ ಹಾಗಿಲ್ಲ ಮಕ್ಕಳು. ಆದರೆ ಸರ್ಕಾರಗಳು ಏನು ಮಾಡಬೇಕಾಗುತ್ತೆ, ಇವುಗಳನ್ನ ಈ ಮೂಲ ತತ್ವಗಳೇನಿದಾವೆ ಅಥವಾ ಒಂದು ಆ ಸರ್ಕಾರ ಬುನಾದಿ ತತ್ವಗಳು ಅಂತ ನಾವೇನು ಕರಿತೀವಿ, ಇವುಗಳನ್ನು ಅಳವಡಿಸ್ಕೋಬೇಕಾಗುತ್ತೆ. ಸೊ ಹಾಗಾಗಿ ಒಂದು ಸರ್ಕಾರ, ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರಗಳು ಇರ್ಬೋದು, ಈ ತತ್ವಗಳನ್ನು ಅಳವಡಿಸ್ಕೊಂಡು ಅವುಗಳನ್ನು ಏನು ಮಾಡಬೇಕು, ಅದರ ಒಂದು ತಳಹದಿಯಲ್ಲಿ ಆಡಳಿತವನ್ನು ನಡೆಸಬೇಕಾಗುತ್ತೆ. ಈ ತತ್ವಗಳು ಯಾವ್ಯಾವ ಅಂಶಗಳನ್ನು ಒಳಗೊಂಡಿರುತ್ತೆ ಅಂದರೆ, ಈ ತತ್ವಗಳು ಸಮಾಜವಾದಿ ತತ್ವಗಳು, ಉದಾರವಾದಿ ತತ್ವಗಳು ಹಾಗೂ ಗಾಂಧೀಜಿಯವರ ಆದರ್ಶ ತತ್ವಗಳೇನಿದೆ ಆ ಆದರ್ಶ ತತ್ವಗಳನ್ನು ಒಳಗೊಂಡಿದೆ. ಸಮಾಜವಾದಿ ತತ್ವಗಳು, ಉದಾರವಾದಿ ತತ್ವಗಳು, ಮತ್ತೆ ನಮ್ಮ ಗಾಂಧೀಜಿಯವರೇನಿದ್ದಾರೆ ಅವರ ಆದರ್ಶ ತತ್ವಗಳು ಏನಿದಾವೋ ಅವುಗಳ ತಳಹದಿಯಲ್ಲಿ ಇವುಗಳು ರೂಪಿತವಾಗಿದೆ. ಸೊ ಹಾಗಾಗಿ ಬಹಳಷ್ಟು ಮೌಲ್ಯವನ್ನು ಹೊಂದಿರುವಂತಹ ತತ್ವಗಳು ಇವು. ಯಾವುದೇ ಪಕ್ಷ ಅಥವಾ ವ್ಯಕ್ತಿ ಅಧಿಕಾರಕ್ಕೆ ಬಂದಾಗ ಈ ತತ್ವಗಳನ್ನ ಗಮನದಲ್ಲಿಟ್ಟುಕೊಂಡೇ ಆಡಳಿತ ನಡೆಸಬೇಕಾಗುತ್ತೆ. ಯಾವುದೇ ಸರ್ಕಾರ, ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಅಥವಾ ಆಡಳಿತ ನಡೆಸುವಂತ ಯಾರೇ ಇರ್ಬೋದು, ಈ ಒಂದು ರಾಜನಿರ್ದೇಶಕ ತತ್ವಗಳೇನಿದೆ ಈ ತತ್ವಗಳ ಅಡಿಯಲ್ಲೇ ಆಡಳಿತವನ್ನ ನಡೆಸುವಂಥದ್ದು ಬಹಳ ಮುಖ್ಯ. ಯಾಕಂದ್ರೆ ಇದು ನೈತಿಕ ಪ್ರಶ್ನೆ, ನೈತಿಕತೆಯನ್ನ ಸಾರಿ ಹೇಳುವಂಥದ್ದು. ಸೊ ಹಾಗಾಗಿ ಇವುಗಳನ್ನ ಇವುಗಳನ್ನ ಆಡಳಿತ ನಡೆಸುವಂತಹ ಮಾರ್ಗಸೂಚಿಗಳು ಅಂತ ಕರಿತೀವಿ. ಆಡಳಿತದ ಮಾರ್ಗಸೂಚಿಗಳು, ರಾಜನಿರ್ದೇಶಕ ತತ್ವಗಳನ್ನ ಏನಂತ ಕರಿತೀವಿ, ಆಡಳಿತದ ಮಾರ್ಗಸೂಚಿಗಳು ಅಂತ ಕರಿತೀವಿ, ಬುನಾದಿ ತತ್ವಗಳು ಅಂತ ಕರಿತೀವಿ ಮಕ್ಕಳೇ. ಹಾಗಾದ್ರೆ ಮಕ್ಕಳೇ, ಈ ರಾಜನಿರ್ದೇಶಕ ತತ್ವಗಳು ಯಾವ್ಯಾವು? ನಮ್ಮ ಸಂವಿಧಾನದ 4ನೇ ಎ ಭಾಗ 51 ಎ ವಿಧಿಯಲ್ಲಿ ಅಡಕವಾಗಿರುವಂತಹ ರಾಜನಿರ್ದೇಶಕ ತತ್ವಗಳು ಯಾವ್ಯಾವುದಿದೆ ಅವುಗಳನ್ನ ಈಗ ನಾವು ಒಂದೊಂದಾಗಿ ನೋಡ್ಕೊಳ್ತಾ ಹೋಗೋಣ. ಈ ತತ್ವಗಳು
ಸರ್ಕಾರ ನಡೆಸುವವರಿಗೆ ಬಹಳ ಮುಖ್ಯ ಆಗುತ್ತೆ. ಸೊ ಹಾಗಾಗಿ ನಾವು ಈ ತತ್ವಗಳ ಬಗ್ಗೆ ಗಮನವನ್ನು ಹರಿಸಬೇಕಾಗುತ್ತೆ. ಎಲ್ಲ ಪೌರರಿಗೂ ತಮ್ಮ ಜೀವನೋಪಾಯಕ್ಕೆ ಬೇಕಾದ ಸೌಲಭ್ಯಗಳನ್ನು ಒದಗಿಸೋದು. ಭಾರತದಲ್ಲಿರುವಂತಹ ಎಲ್ಲ ಪ್ರಜೆಗಳಿಗೆ, ಎಲ್ಲ ಪೌರರಿಗೂ ತಾವು ಜೀವನವನ್ನು ಮಾಡಬೇಕಲ್ವಾ. ಎಲ್ಲ ಪ್ರಜೆಗಳು ಅವರ ಜೀವನೋಪಾಯಕ್ಕೆ ಬೇಕಾಗುವಂತಹ ಮೂಲಭೂತ ಸೌಲಭ್ಯಗಳನ್ನು ಒದಗಿಸೋದು. ಪ್ರಜೆಗಳಿಗೆ ಬೇಕಾದಂತಹ ಜೀವನ, ಅಟ್ಲೀಸ್ಟ್ ಒಂದು ಜೀವನ ನಿರ್ವಹಣೆಗಾಗಿ ಬೇಕಾದಂತಹ ಸೌಲಭ್ಯಗಳನ್ನು ಕೊಡುವಂಥದ್ದು, ಒದಗಿಸುವಂಥದ್ದು ಸರ್ಕಾರದ ಜವಾಬ್ದಾರಿ. ಆ ಜವಾಬ್ದಾರಿಯನ್ನು ಸರ್ಕಾರಗಳು ನಿರ್ವಹಿಸಬೇಕು. ಆ ಜವಾಬ್ದಾರಿಗಳನ್ನು ಸರ್ಕಾರಗಳು ನಿರ್ವಹಿಸಬೇಕಾಗುತ್ತೆ. ಸೊ ಅದು ನಾವು ನೋಡುವಂತಹ ಮೊದಲನೇ ತತ್ವ. ಎರಡನೇ ತತ್ವ, ಸಮುದಾಯದಲ್ಲಿನ ಸಂಪತ್ತು ಅಥವಾ ಉತ್ಪಾದನಾ ಸಾಧನಗಳೇನಿದ್ದಾವೆ ಅವು ಕೆಲವೇ ಜನರ ಸ್ವತ್ತಾಗದಂತೆ ತಡೆಯಬೇಕು. ನಾವು ನೋಡ್ತೀವಿ, ಸಮಾಜದಲ್ಲಿ ಆರ್ಥಿಕ ಅಸಮಾನತೆ ಇದೆ. ಸಮಾಜದ ಸಂಪತ್ತು ಕೆಲವೇ ಜನರ ಹತ್ರ ಇದೆ. ಸಮಾಜದಲ್ಲಿರುವಂತಹ ಸಂಪತ್ತು ಸಮಾನವಾಗಿ ಯಾರ ಹತ್ರನೂ ಹಂಚಿಕೆ ಆಗಿಲ್ಲ. ಇದನ್ನು ಆರ್ಥಿಕ ಅಸಮಾನತೆ ಅಂತ ಕರಿತೀವಿ. ಇಲ್ಲಿ ನಾವು ನೋಡ್ತೀವಿ, ರಾಜನಿರ್ದೇಶಕ ತತ್ವಗಳಲ್ಲಿ ನಮ್ಮ ದೇಶದಲ್ಲಿರುವಂತಹ ಅಥವಾ ಸಮುದಾಯದಲ್ಲಿರುವಂತಹ ಒಂದು ಸಂಪತ್ತಾಗಿರ್ಬೋದು, ಉತ್ಪಾದನಾ ಕಾರ್ಯಗಳಾಗಿರ್ಬೋದು, ಕೆಲವೇ ವ್ಯಕ್ತಿಗಳಲ್ಲಿ ಇಲ್ದಂಗೆ ಇರುವ ಹಾಗೆ ನೋಡ್ಕೋಬಾ ಅಥವಾ ಇಲ್ದಂಗೆ ಮಾಡಬೇಕು. ಕೆಲವೇ ವ್ಯಕ್ತಿಗಳಿಗೆ ಸೊ ಅದನ್ನ ನೀಡೋದನ್ನ ನಾವೇನ್ ಮಾಡಬೇಕು, ತಡಿಬೇಕು. ಸಮುದಾಯದಲ್ಲಿನ ಸಂಪತ್ತು, ಉತ್ಪಾದನಾ ಸಾಧನಗಳು ಕೆಲವೇ ಜನರ ಸ್ವತ್ತ ಆಗದಂತೆ ನಾವು ತಡಿಬೇಕಾಗುತ್ತೆ. ಸಾಮಾನ್ಯವಾಗಿ ಈ ರೀತಿ ನಡೀತಾ ಹೋಗುತ್ತೆ. ಸಮಾಜದಲ್ಲಿರುವಂತಹ ಕೆಲವೇ ವ್ಯಕ್ತಿಗಳಲ್ಲಿ ಸಂಪತ್ತುಗಳು ಇರುತ್ತೆ, ಸಂಪತ್ತು ಸಂಗ್ರಹ ಆಗ್ತಾ ಹೋಗುತ್ತೆ. ಇದನ್ನು ತಡೆಯುವಂತಹ ಕೆಲಸ ಆಗಬೇಕು, ಸರ್ಕಾರಗಳಿಂದ ಆಗಬೇಕು. ನೆಕ್ಸ್ಟ್ ಮುಂದಿನ ಅಂಶ ನಾವು ನೋಡೋದಾದ್ರೆ, ಸ್ತ್ರೀ ಪುರುಷರಿಗೆ ಸಮಾನ ಕೆಲಸಕ್ಕೆ ಸಮಾನ ವೇತನ ನೋಡೋದು. ಸ್ತ್ರೀ ಪುರುಷರಿಗೆ ಸಮಾನ ಕೆಲಸಕ್ಕೆ ಸಮಾನ ವೇತನವನ್ನ ನೀಡೋದು. ಕಾರ್ಮಿಕರ ಯೋಗಕ್ಷೇಮವನ್ನ ನೋಡಿಕೊಳ್ಳುವಂಥದ್ದು. ಈಗ ಸ್ತ್ರೀ ಪುರುಷರು ಸಂವಿಧಾನಾತ್ಮಕವಾಗಿ ಸಮಾನರು ಅಂದಾಗ ಅವರು ಮಾಡುವಂಥ ಕೆಲಸಗಳು ಕೂಡ ಅಷ್ಟೇ ಸಮಾನವಾಗಿರುತ್ತೆ. ಸೊ ಹಾಗಾಗಿ ಸಮಾಜದಲ್ಲಿ ಸ್ತ್ರೀ ಮತ್ತು ಪುರುಷರಿಗೆ ಸಮಾನ ಕೆಲಸಕ್ಕೆ, ಅಂದರೆ ಅವರು ಮಾಡುವಂಥ ಒಂದೇ ರೀತಿಯಾದ ಕೆಲಸಕ್ಕೆ ಒಂದೇ ರೀತಿಯಾದಂಥ ಸಂಬಳವನ್ನು ಕೊಡಬೇಕು. ಈಗ ನಾನು ಮೇಷ್ಟ್ರು ಅಂತ ಆದರೆ, ನಾನು ಪುರುಷ ಶಿಕ್ಷಕ ಆದರೆ, ಮತ್ತೊಬ್ಬರು ಮಹಿಳಾ ಶಿಕ್ಷಕರು ಇರ್ತಾರೆ, ನನಗೂ ಕೂಡ ಮಹಿಳಾ ಶಿಕ್ಷಕರಿಗೂ ಸಮಾನ ವೇತನವನ್ನ ಕೊಡಬೇಕು ಅಂತ ಅರ್ಥ ಆಗ್ತಿದೆಯಾ? ಸಮಾನ ಕೆಲಸಕ್ಕೆ ಸ್ತ್ರೀ ಪುರುಷರಿಗೆ ಸಮಾನ ವೇತನವನ್ನ ಕೊಡೋದು. ಹಾಗೆ ಕಾರ್ಮಿಕರ ಹಿತರಕ್ಷಣೆಯನ್ನ ಕಾಪಾಡಬೇಕು. ಕಾರ್ಮಿಕರನ್ನ ಸುಮ್ಮನೆ ಕೆಲಸ ಮಾಡಿಸ್ಕೊಂಡು ಶೋಷಣೆ ಮಾಡೋದಲ್ಲ, ಅವ್ರಿಗೆ ಸಂಬಳ ಕೊಡ್ದಂಗೆ ಅದು ಇದು ಮಾಡಿ ಅವ್ರ ಮೇಲೆ ದೌರ್ಜನ್ಯವನ್ನು ಮಾಡಿ ಹಿಂಸೆ ಕೊಡೋದಲ್ಲ. ಕಾರ್ಮಿಕರ ಏನು ಮಾಡಬೇಕು, ಹಿತಾಸಕ್ತಿಯನ್ನ ಕಾಪಾಡಬೇಕು. ಸೊ ಇದು ಸರ್ಕಾರ ಮಾಡಬೇಕಾದಂಥ ಕೆಲಸ. ವೃದ್ಧರು, ರೋಗಿಗಳು, ದುರ್ಬಲ ವರ್ಗದವರು ಮತ್ತೆ ಅಸಮರ್ಥರಿಗೆ ಸಹಾಯಧನವನ್ನ ನೀಡಬೇಕು. ವೃದ್ಧರು, ರೋಗಿಗಳು, ಸಮಾಜದಲ್ಲಿರುವಂಥ ಅಸಮರ್ಥರು, ದುರ್ಬಲ ವರ್ಗದವರು, ಅವರಿಗೆ ಸಹಾಯಧನವನ್ನ ನೀಡಬೇಕು. ಇದಕ್ಕೆ ಎಕ್ಸಾಂಪಲ್ ಆಗಿ ಕೊಡೋದಂದ್ರೆ, ವೃದ್ಧರಿಗೆ ಪಿಂಚಣಿ ಬರುತ್ತೆ ಸರ್ಕಾರದಿಂದ, ವೃದ್ಧಾಪ್ಯ ವೇತನ. ವಿಧವೆಯರಿಗೆ ಏನು ಬರುತ್ತೆ, ವಿಧವಾ ವೇತನ ಅಂತ ಬರುತ್ತೆ. ಅಥವಾ ಫಿಸಿಕಲ್ ಹ್ಯಾಂಡಿಕ್ಯಾಪ್ಟೆಡ್, ಅಂಗವೈಕಲ್ಯತೆಯನ್ನು ಹೊಂದಿದವರಿಗೆ ಅಂಗವೈಕಲ್ಯ ವೇತನ ಸರ್ಕಾರ ಕೊಡುತ್ತೆ. ತಿಂಗಳು ಬರುತ್ತೆ. ನೀವೆಲ್ಲ ನೋಡ್ಬೋದು, ನಿಮ್ಮ ಸಮಾಜದಲ್ಲಿ ಇರುವಂತಹ ವೃದ್ಧರಿಗೆಲ್ಲ ತಿಂಗಳ ಏನು ಬರುತ್ತೆ ಅಂದರೆ, ಪೋಸ್ಟ್ ಆಫೀಸ್ ಮೂಲಕ ಅಥವಾ ಬ್ಯಾಂಕಿನ ಮೂಲಕ ಏನು ಬರುತ್ತೆ, ಇಂತಿಷ್ಟು ಹಣವನ್ನು ಸರ್ಕಾರಗಳು ಕೊಡ್ತಾ ಹೋಗುತ್ತೆ. ಇದೇ ಯೋಜನೆ. ರಾಜನಿರ್ದೇಶಕ ತತ್ವಗಳನ್ನು ಸರ್ಕಾರ ಇಲ್ಲಿ ಪಾಲಿಸ್ತಾ ಇದೆ ಅಂತ ಅರ್ಥ. ಸಮಾಜದಲ್ಲಿರುವಂತಹ ವೃದ್ಧರು, ರೋಗಿಗಳು, ದುರ್ಬಲ ವರ್ಗದವರು ಹಾಗೂ
ಈ ಒಂದು ಅಸಮರ್ಥರು ಏನಿದ್ದಾರೆ ಅವರಿಗೆ ಧನ ಸಹಾಯವನ್ನು ಮಾಡುವಂಥ ಕೆಲಸವನ್ನು ಮಾಡಬೇಕು. ದೇಶದಾದ್ಯಂತ ಏಕರೂಪದ ನಾಗರಿಕ ಕಾನೂನುಗಳನ್ನು ಜಾರಿಗೆ ತರಬೇಕು. ನೆಕ್ಸ್ಟ್ ನಾವು ನೋಡ್ತೀವಿ 5ನೇ ಅಂಶ, ದೇಶದಾದ್ಯಂತ ಏಕರೂಪ ನಾಗರಿಕ ಕಾನೂನನ್ನ ಜಾರಿಗೆ ತರಬೇಕು. ಇಡೀ ದೇಶಕ್ಕೆ ಒಂದೇ ರೀತಿಯ ನಾಗರಿಕ ಕಾನೂನು ಜಾರಿಯಲ್ಲಿರಬೇಕು. ನಮ್ಮ ರಾಜ್ಯಕ್ಕೊಂದು, ತಮಿಳುನಾಡಿಗೊಂದು, ಆಂಧ್ರ ಪ್ರದೇಶಕ್ಕೊಂದು, ಪಂಜಾಬಿಗೊಂದು, ಪಶ್ಚಿಮ ಬಂಗಾಳಕ್ಕೊಂದು ಆಗಬಾರ್ದು. ಇಡೀ ದೇಶಕ್ಕೆ ಒಂದೇ ರೀತಿಯ ನಾಗರಿಕ ಕಾನೂನುಗಳು ಏನಿರಬೇಕು, ಅನ್ವಯ ಆಗಬೇಕು. ಅಂತಹ ನಾಗರಿಕ ಕಾನೂನುಗಳನ್ನು ಜಾರಿಗೆ ತರಬೇಕು. ಆಲ್ಮೋಸ್ಟ್ ಈ ನಾಗರಿಕ ಕಾನೂನುಗಳಲ್ಲಿ ಕೆಲವೊಂದು ವ್ಯತ್ಯಾಸಗಳು ಇರ್ಬೋದು. ಬೇರೆ ಬೇರೆ ಧರ್ಮ ಅದನ್ನು ನೋಡಿದಾಗ ಕೆಲವೊಂದು ವ್ಯತ್ಯಾಸಗಳಿದೆ. ಆದರೆ ಸರ್ಕಾರದ ಮುಂದೆ ಏಕರೂಪದ ಕಾನೂನನ್ನು ಜಾರಿಗೆ ತರುವಂತಹ ನಿಟ್ಟಿನಲ್ಲಿ ಸರ್ಕಾರಗಳು ಯೋಚನೆ ಮಾಡ್ತಿದ್ದಾವೆ ಅನ್ನೋದನ್ನು ನಾವು ಇಲ್ಲಿ ತಿಳ್ಕೋಬೇಕಾಗುತ್ತೆ. 6 ವರ್ಷದೊಳಗಿನ ಎಲ್ಲ ಮಕ್ಕಳಿಗೂ ಬಾಲ್ಯ ಪೋಷಣೆ ಮತ್ತೆ ಶಾಲಾ ಪೂರ್ವ ಶಿಕ್ಷಣವನ್ನ ಕೊಡಬೇಕು ಅಥವಾ ಕೊಡುವಂಥ ಪ್ರಯತ್ನವನ್ನ ಮಾಡಬೇಕು. ಈಗ ಸಂವಿಧಾನ ಏನು ಹೇಳುತ್ತೆ, 6ರಿಂದ 14 ವರ್ಷದೊಳಗಿನ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ನೀಡಬೇಕು. ಹಾಗಾದರೆ 6 ವರ್ಷದ ಒಳಗಿನ ಮಕ್ಕಳಿಗೆ ಏನು ಮಾಡಬೇಕು? ಅಂತಹ ಮಕ್ಕಳಿಗೆ ಬಾಲ್ಯ ಪೋಷಣೆಯ ಜವಾಬ್ದಾರಿ ಸರ್ಕಾರವೇ ತಗೋಬೇಕು. ಹಾಗೂ ಪೂರ್ವ ಪ್ರಾಥಮಿಕ ಶಿಕ್ಷಣ ಅಂದರೆ ನಾವು 1ನೇ ತರಗತಿಗೆ ಏನು ಸೇರ್ಕೋತೀವಿ ಅದಕ್ಕಿಂತ ಮುಂಚಿನ ಶಿಕ್ಷಣವನ್ನು ಸರ್ಕಾರ ಕೊಡುವಂಥ ಪ್ರಯತ್ನವನ್ನು ಮಾಡಬೇಕು. ಅದರ ಉದ್ದೇಶ ಇದನ್ನು ನಾವು ನೋಡಿದ್ರೆ ಬಾಲ್ವಾಡಿ, ಅಂಗನವಾಡಿ ಅಂತ ನಾವು ನೋಡ್ತೀವಿ. ಇದೆ ಪೂರ್ವ ಪ್ರಾಥಮಿಕ ಶಿಕ್ಷಣ. ಮಕ್ಕಳ ಒಂದು ರಕ್ಷಣೆಗಾಗಿ ಅಥವಾ ಅವರ ಒಂದು ಪೋಷಣೆಗಾಗಿ ಸರ್ಕಾರ ಆ ಅಂಗನವಾಡಿಗಳ ಮೂಲಕ ಮಕ್ಕಳಿಗೆ ಆಹಾರ ಪದಾರ್ಥಗಳನ್ನು ಕೊಡುವಂಥದ್ದು, ಪೌಷ್ಟಿಕಾಂಶವುಳ್ಳಂತಹ ವಸ್ತುಗಳನ್ನು ವಿತರಣೆ ಮಾಡುವಂಥದ್ದನ್ನು ನಾವು ನೋಡ್ತೀವಿ. ನೀವೆಲ್ಲ ಅಬ್ಸರ್ವ್ ಮಾಡ್ತಾ ಇರ್ತೀರ ನಿಮ್ಮ ಅಕ್ಕಪಕ್ಕದ ಅಂಗನವಾಡಿಯಲ್ಲಿರುವಂತಹ ಸಣ್ಣ ಮಕ್ಕಳಿಗೆ, ಅಥವಾ ನಿಮಗೆ ಗೊತ್ತು, ನೀವೆಲ್ಲ ಬಾಲವಾಡಿಯಲ್ಲಿ ಅಂಗನವಾಡಿಯಲ್ಲಿ ಇದ್ದಾಗ ನಿಮಗೆಲ್ಲ ಯಾವ್ಯಾವ ಆಹಾರ ಧಾನ್ಯಗಳನ್ನು ಕೊಡ್ತಾ ಇದ್ರು. ಹಾಗಾಗಿ ಈ ಒಂದು ಅಂಶ ಕೂಡ 6 ವರ್ಷದೊಳಗಿನ ಎಲ್ಲ ಮಕ್ಕಳಿಗೂ ಬಾಲ್ಯ ಪೋಷಣೆ ಮತ್ತೆ ಶಾಲಾ ಪೂರ್ವ ಶಿಕ್ಷಣ ಕೊಡುವಂತಹ ಒಂದು ಪ್ರಯತ್ನ ಆಗಬೇಕು ಅಂತ. ಹಾಗೆ ಐತಿಹಾಸಿಕ ಸ್ಮಾರಕಗಳು, ಸ್ಥಳಗಳನ್ನು ರಕ್ಷಿಸಬೇಕು. ನಮ್ಮ ಒಂದು ಪ್ರಾಚೀನ ಇತಿಹಾಸವನ್ನು ನೋಡ್ಕೊಂತ ಬಂದ್ರೆ ಒಂದು ಅದ್ಭುತವಾದಂತಹ ಇತಿಹಾಸ ಭಾರತ ಒಂದು ಅದ್ಭುತವಾದಂತಹ ಇತಿಹಾಸವನ್ನ ಹೊಂದಿದೆ. ಸಾವಿರಾರು ಐತಿಹಾಸಿಕ ಕೇಂದ್ರಗಳು, ಐತಿಹಾಸಿಕ ಸ್ಥಳಗಳನ್ನು ನಾವು ನೋಡ್ತೀವಿ. ಈ ಐತಿಹಾಸಿಕ ಸ್ಥಳಗಳೇನಿದೆ ಅವುಗಳನ್ನು ರಕ್ಷಣೆ ಮಾಡೋದು, ಪೋಷಣೆ ಮಾಡುವಂಥದ್ದು ಪ್ರತಿಯೊಬ್ಬರ ಕರ್ತವ್ಯ. ಸರ್ಕಾರ ಇವುಗಳ ರಕ್ಷಣೆಯನ್ನು ಮಾಡಬೇಕಾಗುತ್ತೆ. ಇವುಗಳನ್ನು ಮುಂದಿನ ಪೀಳಿಗೆಗೋಸ್ಕರ ಹಂಗೆ ಏನು ಮಾಡಬೇಕು, ಜೋಪಾನವಾಗಿ ಇಡಬೇಕಾಗುತ್ತೆ. ಆ ಕೆಲಸವನ್ನು ಸರ್ಕಾರಗಳು ಮಾಡಬೇಕಾಗುತ್ತೆ. ಐತಿಹಾಸಿಕ ಸ್ಥಳಗಳ ರಕ್ಷಣೆ ಮತ್ತು ಪೋಷಣೆ ಮಾಡುವಂಥದ್ದು ಕೂಡ ಅಷ್ಟೇ ಮುಖ್ಯವಾಗುತ್ತೆ. ನ್ಯಾಯಾಂಗ ಏನಿದೆ, ನ್ಯಾಯಾಂಗವನ್ನ ಕಾರ್ಯಾಂಗದಿಂದ ಪ್ರತ್ಯೇಕವಾಗಿ ಇಡಬೇಕು ಅಂತ. ಈಗ ನ್ಯಾಯಾಂಗ ವ್ಯವಸ್ಥೆ, ನಾನು ನಿನ್ನೆ ಹೇಳ್ತಾ ಇದ್ದೆ, ನ್ಯಾಯಾಂಗ ವ್ಯವಸ್ಥೆ ಏನಿದೆ ಅದು ಏಕೀಕೃತ ನ್ಯಾಯಾಂಗ ವ್ಯವಸ್ಥೆ ನಮ್ಮ ದೇಶದಲ್ಲಿ ಇರುವಂಥದ್ದು. ಆ ನ್ಯಾಯಾಂಗ ವ್ಯವಸ್ಥೆಯನ್ನ ಕಾರ್ಯಾಂಗ ಮತ್ತು ಶಾಸಕಾಂಗದಿಂದ ಪ್ರತ್ಯೇಕ ಮಾಡಿದ್ದೀವಿ ಅಥವಾ ಸಂವಿಧಾನಾತ್ಮಕವಾಗಿ ಪ್ರತ್ಯೇಕವಾಗಿದೆ. ಈ ರಾಜನಿರ್ದೇಶಕ ತತ್ವದಲ್ಲೂ ಕೂಡ ಇದು ಅಂಶ ಬರುತ್ತೆ. ನ್ಯಾಯಾಂಗ ಏನಿದೆ ಅದು ಸ್ವತಂತ್ರವಾಗಿರಬೇಕು, ಅದರ ಮೇಲೆ ಯಾರು ಕೂಡ ಪ್ರಭಾವ ಬೀರಬಾರ್ದು. ಹಾಗಾಗಿ ಮಕ್ಕಳೇ, ನ್ಯಾಯಾಂಗವನ್ನ ಕಾರ್ಯಾಂಗದಿಂದ ಸಂಪೂರ್ಣವಾಗಿ ಪ್ರತ್ಯೇಕವಾಗಿ ಇಡಲಾಗಿದೆ. ನ್ಯಾಯಾಂಗದ ಕೆಲಸಗಳಿಗೆ ಯಾವುದೇ ಹಸ್ತಕ್ಷೇಪ ಬರದ ರೀತಿಯಲ್ಲಿ ನಮ್ಮ ನ್ಯಾಯಾಂಗ ವ್ಯವಸ್ಥೆಯನ್ನ ನಾವು ಅಳವಡಿಸಿಕೊಂಡಿದ್ದೀವಿ. ಅಂತಾರಾಷ್ಟ್ರೀಯ ಸಂಬಂಧಗಳು ಅಂತ ನಾವು ನೋಡಿದಾಗ, ಅಂತಾರಾಷ್ಟ್ರೀಯ ಸಂಬಂಧಗಳು ಅಂದ್ರೆ ನಮ್ಮ ದೇಶ ಬೇರೆ ದೇಶಗಳ ಜೊತೆ ಯಾವ ರೀತಿಯ ಒಂದು ಸಂಬಂಧವನ್ನ ಇಟ್ಕೊಂಡಿದೆ ಅನ್ನುವಂಥದ್ದೇ ಈ ಅಂತಾರಾಷ್ಟ್ರೀಯ ಸಂಬಂಧಗಳು.
ಈ ಅಂತಾರಾಷ್ಟ್ರೀಯ ಸಂಬಂಧಗಳು ಯಾವಾಗಲೂ ಶಾಂತಿಯುತವಾಗಿರಬೇಕು. ಅಂತಾರಾಷ್ಟ್ರೀಯ ಸಂಬಂಧಗಳು ಶಾಂತಿಯುತವಾಗಿರಬೇಕು. ದೇಶಗಳ ಮಧ್ಯೆ ಪರಸ್ಪರ ವಿಶ್ವಾಸ, ನಂಬಿಕೆ, ಪ್ರೀತಿ ಇರಬೇಕು. ಆವಾಗ ವಿಶ್ವ ಏನಾಗುತ್ತೆ, ಶಾಂತಿಯುತವಾಗಿರಲಿಕ್ಕೆ ಸಾಧ್ಯ. ಹಾಗಾಗಿ ಮಕ್ಕಳೇ, ನಮ್ಮ ಒಂದು ವಿದೇಶಾಂಗ ನೀತಿ ಏನಿದೆ ಅದು ಶಾಂತಿಯುತವಾಗಿರಬೇಕು. ದೇಶದ ಭದ್ರತೆಯನ್ನು ಕಾಪಾಡಬೇಕು. ವಿಶ್ವದ ಕಾನೂನಿಗೆ ಗೌರವ ಕೊಡುವಂತಹ ಒಂದು ವಿದೇಶಾಂಗ ನೀತಿಯನ್ನು ನಾವು ಏನು ಮಾಡಬೇಕಾಗುತ್ತೆ, ರೂಪಿಸಬೇಕಾಗುತ್ತೆ. ವಿಶ್ವದ ಕಾನೂನನ್ನು ಕಾಪಾಡುವಂಥದ್ದು, ದೇಶದ ಭದ್ರತೆ ಬಹಳ ಮುಖ್ಯವಾಗಿ. ಆ ದೇಶದ ಭದ್ರತೆಯನ್ನು ಕಾಪಾಡುವಂಥದ್ದು, ಶಾಂತಿಯುತವಾದಂತಹ ಸೌಹಾರ್ದಯುತ ಸಂಬಂಧವನ್ನು ವಿದೇಶಗಳೊಂದಿಗೆ ಹೊಂದುವಂತಹ ಒಂದು ವಿದೇಶಾಂಗ ನೀತಿಯನ್ನು ನಾವು ಅನುಸರಿಸಬೇಕಾಗುತ್ತೆ. ಹಾಗೆ ಗ್ರಾಮ ಪಂಚಾಯಿತಿಗಳನ್ನು ಸ್ಥಾಪಿಸೋದು 1976 42ನೇ ತಿದ್ದುಪಡಿ ಮೂಲಕ ಗ್ರಾಮ ಪಂಚಾಯಿತಿಗಳನ್ನು ಸ್ಥಾಪಿಸಬೇಕು ಅಂತ ಸಂವಿಧಾನದಲ್ಲಿ ನಾವು ರಾಜನಿರ್ದೇಶಕದ ಮೂಲಕ ಅಳವಡಿಸಿದ್ದಾರೆ. ಇದನ್ನು 1986ರಲ್ಲಿ ಅವಾಗ ಪ್ರಧಾನಿಯಾಗಿದ್ದಂತಹ ರಾಜೀವ್ ಗಾಂಧಿಯವರ ಸಮಯದಲ್ಲಿ ಈ ಒಂದು ಗ್ರಾಮ ಪಂಚಾಯಿತಿ ಅಂತ ಏನಿದೆ, ಅಥವಾ ಪಂಚಾಯತ್ ರಾಜ್ ವ್ಯವಸ್ಥೆ ಅನ್ನುವಂಥ ಕಾನೂನೇನಿದೆ ಅದನ್ನು ಜಾರಿಗೆ ತಂದರು. ಅದನ್ನು ಅಂಗೀಕರಿಸಿ ಜಾರಿಗೆ ತಂದರು 1986ರಿಂದ ಈ ಕಡೆ. ಹಾಗಾಗಿ ನಾವು ಸ್ಥಳೀಯ ಮಟ್ಟದಲ್ಲಿ ಏನು ಮಾಡ್ತೀವಿ, ಸ್ಥಳೀಯ ಆಡಳಿತವನ್ನು ನೋಡ್ಕೊಳ್ಳೋದಕ್ಕೆ, ನಮ್ಮ ಗ್ರಾಮೀಣ ಭಾಗದಲ್ಲಿ ಸ್ಥಳೀಯ ಆಡಳಿತವನ್ನು ನೋಡ್ಕೊಳ್ಳೋದಕ್ಕೆ ಗ್ರಾಮ ಪಂಚಾಯಿತಿಗಳನ್ನು ಹೊಂದಿದ್ದೀವಿ. ಗಾಂಧೀಜಿಯವರ ಕನಸೇನು? ಏನು ಹೇಳಿ ಗಾಂಧೀಜಿಯವರ ಕನಸೇನಾಗಿತ್ತು? ಗ್ರಾಮಗಳ ಬಗ್ಗೆ ಏನಾಗಿತ್ತು? ಗ್ರಾಮಗಳು ಸ್ವತಃ ಏನು ಹೊಂದಿರಬೇಕು, ಆಡಳಿತವನ್ನು ಹೊಂದಿರಬೇಕು ಅಂತ. ಅವರೇ ಗ್ರಾಮಗಳೇ ಏನಾಗಬೇಕು, ಒಂದು ಆಡಳಿತವನ್ನು ಹೊಂದಬೇಕು. ಗ್ರಾಮಗಳು ಅಥವಾ ಹಳ್ಳಿ, ಪ್ರತಿಯೊಂದು ಗ್ರಾಮಗಳಿದ್ದಾವೆ, ಸ್ವಂತಹ ಒಂದು ಆಡಳಿತ ವ್ಯವಸ್ಥೆಯನ್ನು ಹೊಂದಬೇಕು. ಅವರೇ ತಮ್ಮ ಅಭಿವೃದ್ಧಿಗಾಗಿ ಒಂದು ಸ್ಥಳೀಯ ಸರ್ಕಾರವನ್ನು ರಚಿಸ್ಕೋಬೇಕು ಅನ್ನುವಂಥದ್ದು. ಆ ನಿಟ್ಟಿನಲ್ಲಿ ಈ ಗ್ರಾಮ ಪಂಚಾಯಿತಿಗಳು ಏನಿದ್ದಾವೆ ಬಹಳಷ್ಟು ಪ್ರಮುಖವಾದಂಥ ಪಾತ್ರವನ್ನು ವಹಿಸ್ತವೆ. ಗ್ರಾಮೀಣ ಮಟ್ಟದಲ್ಲಿ ಒಂದು ಸಮಾಜದಲ್ಲಿರುವಂತಹ ಎಲ್ಲ ಜನರಿಗೆ ಏನು ಬೇಕು, ಅವರಿಗೆ ಏನು ಕೆಲಸಗಳಾಗಬೇಕು, ಅಲ್ಲಿ ಎಲ್ಲ ವ್ಯವಸ್ಥೆಯನ್ನು ಮಾಡುವಂತಹ ಒಂದು ಕೆಲಸವನ್ನು ಈ ಗ್ರಾಮ ಪಂಚಾಯಿತಿಗಳು ನಿರ್ವಹಿಸ್ತವೆ. ಗ್ರಾಮೀಣ ಹಾಗೂ ಗುಡಿ ಕೈಗಾರಿಕೆಗಳಿಗೆ ಪ್ರೋತ್ಸಾಹ ನೀಡೋದು. ಸ್ವತಂತ್ರ ಪೂರ್ವದ ನಮ್ಮ ದೇಶದ ಆರ್ಥಿಕ ಶಕ್ತಿ ಅಂದರೆ ಗ್ರಾಮೀಣ ಮತ್ತು ಗುಡಿ ಕೈಗಾರಿಕೆಗಳು ಮಕ್ಕಳು. ಈ ಗ್ರಾಮೀಣ ಮತ್ತು ಗುಡಿ ಕೈಗಾರಿಕೆಗಳು ಸ್ವತಂತ್ರ ಆದಮೇಲೆ, ಅಂದರೆ ಬ್ರಿಟಿಷ್ ಕಾಲದಲ್ಲಿ ಏನಾಗ್ಬಿಟ್ಟು ಅಂದರೆ ನಾಶವಾಗ್ಬಿಟ್ವು. ಈ ಬೃಹತ್ ಕೈಗಾರಿಕೆಗಳ ಪೈಪೋಟಿಯಲ್ಲಿ ಈ ಗ್ರಾಮೀಣ ಅಥವಾ ಗುಡಿ ಕೈಗಾರಿಕೆಗಳು ಏನಾದರೂ ಸ್ಪರ್ಧೆ ಕೊಡ್ಲಿಕ್ಕಾಗದೆ ನಾಶವಾದ. ಸೊ ಹಾಗಾಗಿ ಗ್ರಾಮೀಣ ಭಾಗದಲ್ಲಿ ಒಂದು ಆರ್ಥಿಕ ಶಕ್ತಿಯನ್ನು ತುಂಬಬೇಕು ಅಂದರೆ ಈ ಗ್ರಾಮೀಣ ಕೈಗಾರಿಕೆಗಳು ಅಥವಾ ಗೃಹ ಕೈಗಾರಿಕೆ, ಗುಡಿ ಕೈಗಾರಿಕೆ ಅಂತ ನಾವು ಏನು ಕರಿತೀವಿ, ಇವುಗಳಿಗೆ ಶಕ್ತಿ ತುಂಬುವಂತಹ ಕೆಲಸವನ್ನು ಮಾಡಬೇಕು, ಪ್ರೋತ್ಸಾಹ ಕೊಡುವಂಥ ಕೆಲಸವನ್ನು ಸರ್ಕಾರಗಳು ಮಾಡಬೇಕು. ಆವಾಗ ಆರ್ಥಿಕ ಸ್ವಾವಲಂಬನೆಯನ್ನು ಸಾಧಿಸಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥದ್ದು. ಸೊ ಹಾಗೆ ಕೃಷಿ ಸಂಗೋಪನೆಯನ್ನು ವೈಜ್ಞಾನಿಕವಾಗಿ ಅಳವಡಿಸಿಕೊಂಡು ಅಭಿವೃದ್ಧಿ ಪಡಿಸೋದು, ಕೃಷಿ ಕ್ಷೇತ್ರ ಅಥವಾ ಪಶು ಸಂಗೋಪನೆ ಇರ್ಬೋದು, ಇವುಗಳನ್ನು ಏನು ಮಾಡಬೇಕಾಗುತ್ತೆ, ವೈಜ್ಞಾನಿಕ ವಿಧಾನಗಳನ್ನು ಅಳವಡಿಸ್ಕೊಂಡು ನಾವು ಅವುಗಳನ್ನು ತೊಡಗಿಸ್ಕೋಬೇಕಾಗುತ್ತೆ. ಆವಾಗ ಅದರಿಂದ ಏನಾಗುತ್ತೆ, ನಮಗೆ ಹೆಚ್ಚಿನ ಆದಾಯ ಆಗುತ್ತೆ. ಆ ಮೂಲಕ ದೇಶದ ಅಭಿವೃದ್ಧಿಗೆ ನಾವು ಕೊಡುಗೆಯನ್ನು ಕೊಡೋದಕ್ಕೆ ಸಾಧ್ಯ ಆಗುತ್ತೆ, ಅಭಿವೃದ್ಧಿಯನ್ನು ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ವೈಜ್ಞಾನಿಕ ವಿಧಾನಗಳನ್ನು ಅಳವಡಿಸ್ಕೋಬೇಕು. ಆ್ಯಂಡ್ ಪಾನ್ ನಿಷೇಧವನ್ನು ಜಾರಿಗೆ ತರೋದು. ನಾವು ನೋಡ್ತೀವಿ ಗ್ರಾಮೀಣ ಮಟ್ಟದ ಜನತೆಯಲ್ಲಿ ಅತಿ ಹೆಚ್ಚಿನದಾಗಿ ಈ ಒಂದು ಮದ್ಯಪಾನ ಸೇವನೆ ಅನ್ನುವಂಥದ್ದು ಇರುತ್ತೆ.
ಅದರಿಂದಾಗಿ ಹಲವಾರು ಕುಟುಂಬಗಳು ಬೀದಿಗೆ ಬರ್ತವೆ. ಆ ಒಂದು ದುಶ್ಚಟವನ್ನ ಹೊಂದಿರುವಂತಹ ವ್ಯಕ್ತಿ ತಾನು ಏನು ಮಾಡ್ತಿದ್ದಾನೆ ಅನ್ನುವಂಥ ಅರಿವೇ ಇರಲ್ಲ. ಹಾಗಾಗಿ ಸರ್ಕಾರಕ್ಕೆ ರಾಜ್ಯ ನಿರ್ದೇಶಕ ತತ್ವಗಳ ಅಡಿಯಲ್ಲಿ ಬರುವಂತಹ ಒಂದು ನಿರ್ದೇಶನ ಏನಪ್ಪಾ ಅಂದ್ರೆ ಮದ್ಯಪಾನ ನಿಷೇಧ ಮಾಡುವಂಥದ್ದು, ಮದ್ಯಪಾನವನ್ನ ನಿಷೇಧ ಮಾಡುವಂಥದ್ದು. ಗಾಂಧೀಜಿಯವರ ಆಶಯ ಕೂಡ ಅದೇ. ಕೆಲವು ರಾಜ್ಯಗಳಲ್ಲಿ, ನಮ್ಮ ದೇಶದ ಕೆಲವು ರಾಜ್ಯಗಳಲ್ಲಿ ಮದ್ಯಪಾನ ನಿಷೇಧ ಇದೆ, ಕೆಲವು ರಾಜ್ಯಗಳಲ್ಲಿ ಇಲ್ಲ. ಯಾಕಂದ್ರೆ ಅದರಿಂದ ಹೆಚ್ಚಿನ ಒಂದು ತೆರಿಗೆ ಬರಬಹುದು ಸರ್ಕಾರಗಳಿಗೆ. ಅದಕ್ಕೆ ಇದೆ, ಸರ್ಕಾರಗಳಿಗೆ ಆ ಒಂದು ಹಕ್ಕು ಅಥವಾ ಸಂವಿಧಾನಾತ್ಮಕ ಅಧಿಕಾರ ಇದೆ. ಹಾಗಾಗಿ ಸರ್ಕಾರಗಳು ಮೂಲಭೂತ ರಾಜ್ಯ ನಿರ್ದೇಶಕ ತತ್ವಗಳೇನಿದೆ ಆ ತತ್ವಗಳನ್ನು ಪಾಲಿಸುವಂತ ನಿಟ್ಟಿನಲ್ಲಿ ಪಾನ ನಿಷೇಧ ಮಾಡುವಂಥದ್ದು ಒಂದು ಮುಖ್ಯವಾದಂಥ ಅಂಶ ಆಗುತ್ತೆ. ಹಾಗೆ ವೈಜ್ಞಾನಿಕ ಆಧಾರದ ಮೇಲೆ ಬೇಸಾಯವನ್ನ ಅಭಿವೃದ್ಧಿಪಡಿಸೋದು. ನಾವು ನೋಡ್ತೀವಿ, ನಮ್ಮ ದೇಶದ ಮುಖ್ಯ ಉದ್ಯೋಗ ಯಾವುದು ಅಂದರೆ ವ್ಯವಸಾಯ. ನಾವು ಹಳೆಯ ಕಾಲದ, ಪ್ರಾಚೀನ ಕಾಲದ ಒಂದು ವ್ಯವಸಾಯ ಪದ್ಧತಿಯನ್ನು ಅಳವಡಿಸ್ಕೊಂಡ್ರೆ ಅದರಿಂದ ಏನು ಉಪಯೋಗ ಆಗಲ್ಲ, ಆದಾಯ ಅಂತೂ ಬರದೇ ಇದೆ. ಸೊ ಆ ನಿಟ್ಟಿನಲ್ಲಿ ಮಕ್ಕಳೇ ನಾವೇನು ಮಾಡಬೇಕಾಗುತ್ತೆ, ವೈಜ್ಞಾನಿಕ ಆಧುನಿಕ ವಿಧಾನಗಳನ್ನು ಕೃಷಿಯಲ್ಲಿ ಬಳಸ್ಕೊಂಡು, ಬೇಸಾಯದಲ್ಲಿ ಬೆಳೆಸ್ಕೊಂಡು ಅಭಿವೃದ್ಧಿ ಹೊಂದುವಂತಹ ಕೆಲಸವನ್ನು ಮಾಡಬೇಕಾಗುತ್ತೆ. ಈ ನಿಟ್ಟಿನಲ್ಲಿ ಸರ್ಕಾರಗಳು ರೈತರಿಗೆ ಏನು ಮಾಡಬೇಕಾಗುತ್ತೆ, ಸೌಕರ್ಯಗಳನ್ನು, ಸವಲತ್ತುಗಳನ್ನು ಕೊಡಬೇಕಾಗುತ್ತೆ. ರೈತರಿಗಾಗಿ ಹಲವಾರು ಕಾರ್ಯಕ್ರಮಗಳನ್ನು ಸರ್ಕಾರಗಳು ನೀಡಬೇಕಾಗುತ್ತೆ. ಸರ್ಕಾರಿಗೆ ಏನು ನಾವು ನೋಡ್ತೀವಿ, ರೈತರಿಗಾಗಿ ಹಲವಾರು ಕಾರ್ಯಕ್ರಮಗಳನ್ನು ಸರ್ಕಾರಗಳು ಕೊಡ್ತಾ ಇರೋದನ್ನು ನಾವು ನೋಡ್ತೀವಿ. ಬಜೆಟಲ್ಲಿ ಆಗ್ಬೋದು, ಪ್ರತಿಯೊಂದು ಬಜೆಟಲ್ಲೂ ಕೂಡ ಬರ್ತಾ ಹೋಗ್ಬೋದು. ಸೊ ಈ ನಿಟ್ಟಿನಲ್ಲಿ ಸರ್ಕಾರಗಳು ಈ ಒಂದು ರಾಜ್ಯ ನಿರ್ದೇಶಕ ತತ್ವಗಳನ್ನು ಆಡಳಿತದ ತತ್ವಗಳಾಗಿ ಪರಿಗಣನೆ ಮಾಡಿಕೊಂಡು ಏನು ಮಾಡಬೇಕಾಗುತ್ತೆ, ಆಡಳಿತವನ್ನು ನಡೆಸಬೇಕಾಗುತ್ತೆ. ಇವು ಕಾನೂನು ಬದ್ಧವಾಗಿ ಅಂತ ಅಲ್ಲ, ಇವುಗಳನ್ನು ಸರ್ಕಾರ ಜಾರಿಗೆ ತರಲಿಲ್ಲ ಅಂದರೆ ನಾವು ಎಲ್ಲಿ ನ್ಯಾಯಾಲಯಕ್ಕೆ ಹೋಗಿ ಪ್ರಶ್ನೆ ಮಾಡೋ ಹಾಗಿಲ್ಲ. ಆದರೆ ಸರ್ಕಾರಗಳ ಒಂದು ನೈತಿಕ ಮೌಲ್ಯ ಏನಿದೆ, ನೈತಿಕತೆ ಏನಿದೆ, ಅದನ್ನು ತೋರಿಸ್ಬೇಕು ಅಂದರೆ ಸರ್ಕಾರಗಳು ಈ ಒಂದು ರಾಜ್ಯ ನಿರ್ದೇಶಕ ತತ್ವಗಳನ್ನು ಪಾಲಿಸಬೇಕಾಗುತ್ತೆ. ಸೊ ಈ ರಾಜ್ಯ ನಿರ್ದೇಶಕ ತತ್ವಗಳು ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಇವತ್ತಿನ ತರಗತಿಯಲ್ಲಿ ನಾವು ಸಂವಿಧಾನದಲ್ಲಿ ಬರುವಂತಹ ಮೂಲಭೂತ ಕರ್ತವ್ಯಗಳು ಹಾಗೂ ರಾಜ್ಯ ನಿರ್ದೇಶಕ ತತ್ವಗಳನ್ನು ಇಲ್ಲಿ ತನಕ ನೋಡಿದ್ದೀವಿ. ಇದರೊಂದಿಗೆ ಈ ಒಂದು ನಮ್ಮ ಸಂವಿಧಾನ ಅನ್ನುವಂತಹ ಒಂದು ಅಧ್ಯಾಯ ಏನಿದೆ ಅದು ಮುಕ್ತಾಯ ಆಗುತ್ತೆ. ಮಕ್ಕಳೇ, ಈ ಒಂದು ಪಾಠದಲ್ಲಿ ಯಾವುದಾದ್ರೂ ವಿಷಯ ನಿಮಗೆ ಅರ್ಥ ಆಗದೇ ಇಲ್ಲ, ಅರ್ಥ ಆಗಿಲ್ಲ ಅಂದರೆ ಮತ್ತೊಮ್ಮೆ ಕೇಳ್ಬೋದು, ನೀವು ಮಗದೊಮ್ಮೆ ಕೇಳ್ಬೋದು, ಇಲ್ಲೂ ಕೇಳಿ, ಕ್ಲಾಸಲ್ಲೂ ಕೇಳಿ, ಅಥವಾ ಸ್ಟಾಫ್ ರೂಮಲ್ಲಿ ನಾವೆಲ್ಲ ಕೂತಿರ್ತೀವಿ ಅಲ್ಲೂ ಬಂದು ಕೇಳಿ. ಎಲ್ಲಿ ಬಂದು ಕೇಳಿದ್ರು ನಾನಂತೂ ಆ ವಿಷಯಗಳನ್ನು ಮನವರಿಕೆ ಮಾಡುವಂಥ ಕೆಲಸವನ್ನು ನೀವು ಮಾಡಿಕೊಡ್ತೀವಿ. ಹಾಗಾಗಿ ಈ ಮೇಷ್ಟಿಗೆ ಹೆಂಗಪ್ಪ ಕೇಳೋದು ಅನ್ನುವಂಥ ಒಂದು ಭಾವನೆ ತಾವು ಇಟ್ಕೊಳ್ದೆ, ನಿಮಗೆ ಯಾವ ಅಂಶ ಅರ್ಥ ಆಗಿಲ್ವೋ ಅದನ್ನು ಬಂದು ಕೇಳಿ ಅಂತ ಹೇಳ್ತಾ ಈ ಒಂದು ತರಗತಿಯನ್ನು ಮುಗಿಸ್ತೀನಿ. ನಮಸ್ತೆ.